शांति ओम शांति ओम शांति मुरली डेट April 8, 2022 प्रातः मुरली बाप दादा मधुबन। मीठे बच्चे, अपनी अवस्था अच्छी बनानी है तो सवेरे सवेरे उठ एकांत में बैठ विचार करो कि हम आत्मा हैं, हमें अब वापस जाना है। यह नाटक पूरा हुआ। ತಂದೆ ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ, ನಾನು ಆತ್ಮನಾಗಿದ್ದೇನೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ, ಈ ನಾಟಕ ಪೂರ್ತಿಯಾಯಿತು ಎಂದು ನಾವು ಬೆಳಗ್ಗೆ ಬೆಳಗ್ಗೆ ಎದ್ದಾಗ ಅಮೃತ ವೇಳೆ ಸಮಯದಲ್ಲಿ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ತಮ್ಮ ಸ್ಥಿತಿಯನ್ನು ಚೆನ್ನಾಗಿ ಮಾಡಿಕೊಳ್ಳಲು ಬೆಳಗ್ಗೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ, ನಾನು ಆತ್ಮನಾಗಿದ್ದೇನೆ, ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು, ಈ ನಾಟಕ ಪೂರ್ತಿಯಾಗಿದೆ ಅಂತ. ಬಾಬಾ ಹೇಳ್ತಾರೆ, ಸದಾ ಮನೆಗೆ ಹೋಗ್ಬೇಕು, ಅಬಗರ್ ಜಾನ, ಇದೇ ಸ್ಥಿತಿ ಇರಬೇಕು ನಿಮಗೆ ಅಂತ ಹೇಳಿದ್ದಾರೆ ಬಾಬಾ. ಒಂದು ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಅದರ ಜೊತೆಗೆ ಮನೆಯ ಸ್ಮೃತಿ ಕೂಡ ನೆನಪಿರಬೇಕು. ಪ್ರಶ್ನೆ, ಪೂರಾ ಬಲಿ ಚढ़ने का अर्थ क्या है? ಬಾಬಾ ಹೇಳ್ತಾರೆ, ಸಂಪೂರ್ಣ ಬಲಿಹಾರಿ ಆಗುವ ಅರ್ಥವೇನಾಗಿದೆ ಅಂತ ಕೇಳ್ತಾರೆ. ಯಾರು ಕೇಳಿದ್ರು ನಾವು ಬಾಬುವ್ರಿಗೆ ಅರ್ಪಣೆ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಿ, ಆದರೆ ಸಂಪೂರ್ಣ ಬಲಿಹಾರಿ ಆಗುವ ಅರ್ಥವೇನು ಅಂತ ಕೇಳ್ತಾರೆ. ಏನು? ಮನಸ್ಸು ಬುದ್ಧಿ ಒಬ್ಬ ತಂದೆ ಮೇಲೆ ನಮ್ಮ ಮನಸ್ಸು ಬುದ್ಧಿ ಒಬ್ಬ ತಂದೆ ಮೇಲೆ, ತನು ಮನ ಧನ ಎಲ್ಲವನ್ನು ಅರ್ಪಿಸುವುದು. ಇವತ್ತಿನ ಉತ್ತರವಾಗಿದೆ, पूरा बलि चढ़ना माना बुद्धि का योग एक तरफ रहे, बच्चे आदि कोई देहदारी याद ना आए, देह का बांध टूट ना जाए, देह का बांध टूट जाना चाहिए। ऐसा जो पूरी बलि चढ़ते हैं उन्हें 21 जन्मों का वर्षा बाप से मिलता है। जो 1-2 के नाम रूप में लट्टू होते हैं वह बाप का और अपना नाम बदनाम करते हैं. ತಂದೆ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಸಂಪೂರ್ಣ ಬಲಿ ಆಗುವುದು ಎಂದರೆ ಬುದ್ಧಿಯೋಗ ಒಬ್ಬರ ಕಡೆನೇ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಬುದ್ಧಿಯೋಗ ಕೇವಲ ಒಬ್ಬರೊಂದಿಗೆ ಇರಬೇಕು. ಮಕ್ಕಳು ಇತ್ಯಾದಿ ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬಾರದು. ದೇಹದ ಅಭಿಮಾನವೇ ಮುರಿದು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ದೇಹವೇ ನಿಮ್ಮದಲ್ಲ, ಈ ಅಭಿಮಾನವೇ ನಿಮ್ಮಲ್ಲಿಲ್ಲ ಅಂತಂದರೆ ಇನ್ನು ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿರುವ ಸಂಬಂಧವೂ ಕೂಡ ನಿಮ್ಮದಾಗಿರುವುದಿಲ್ಲ. ಅದಕ್ಕೋಸ್ಕರ ಎಲ್ಲ ಅಭಿಮಾನವನ್ನು ತ್ಯಜಿಸ್ಬಿಡಿ. ಎಷ್ಟು ಬಲಿಹಾರಿ ಆಗಬೇಕಂದ್ರೆ 21 ಜನ್ಮಗಳ ಆಸ್ತಿಗೆ ಪೂರ್ತಿ ಹಕ್ಕದಾರರಾಗಬೇಕು. ಆ ರೀತಿ ಬಲಿಹಾರಿ ಆಗಬೇಕಾಗಿದೆ. ಒಬ್ಬರಿಬ್ಬರ ಹೆಸರು ರೂಪಕ್ಕೆ ಆಕರ್ಷಿತರಾಗಬೇಡಿ. ಆಕರ್ಷಿತರಾಗದರೆ ನಿಮ್ಮ ಹೆಸರು ಮತ್ತು ತಂದೆ ಹೆಸರು ಎರಡನ್ನೂ ಕೆಡಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. ನಿನ್ನೆ ಬಾಬಾ ಹೇಳಿದ್ರೆ, ನಿಮ್ಮಿಂದ ಯಾರು ಪ್ರತ್ಯಕ್ಷ ಆಗಬೇಕು? ಶಿಕ್ಷಕ ಪ್ರತ್ಯಕ್ಷ ಆಗಬೇಕು, ಪರಮಾತ್ಮ ಪ್ರತ್ಯಕ್ಷ ಆಗಬೇಕು. ಆ ರೀತಿ ನಿಮ್ಮ ಚಲನೆ ವಲನೆ ಇರಲಿ ಅಂತ ಹೇಳಿದರು. ಇವತ್ತು ಬಾಬಾ ಹೇಳ್ತಾರೆ, ನಿಮ್ಮ ನೆನಪಲ್ಲೂ ಯಾರೂ ಇರಬಾರದು, ಅಲ್ಲೂ ಕೂಡ ನಾನೊಬ್ಬನೇ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನೊಂದು ಪ್ರಶ್ನೆ, बाप सभी बच्चों पर कौन सी कृपा करते हैं? ತಂದೆ ಮಕ್ಕಳ ಮೇಲೆ ಯಾವ ಕೃಪೆಯನ್ನು ಮಾಡುತ್ತಾರೆ? ಯಾವ ಕೃಪೆ ಮಾಡ್ತಾರೆ? ಶಿವಬಾಬಮ್ಮನ ಮೇಲೆ ಜ್ಞಾನ ಕೊಡ್ತಾರೆ, ಕೃಪೆ ತೋರಿಸಿ. ಮತ್ತೆ
ಜ್ಞಾನ ಪಡೆದಾದ್ಮೇಲೆ ನಾವೇನಾಗ್ತೀವಿ? ತಂದೆ ಶ್ರೀಮತವೇ ಕೃಪೆಯಾಗಿದೆ. ಇನ್ನು ಮಕ್ಕಳು ಸಂಪೂರ್ಣ 21 ಜನ್ಮ ಪಡೀಲಿ ಅಂತ ಸಂಪೂರ್ಣ ಆಸ್ತಿಗೆ ವಾತಾವರಣ ಮನುಷ್ಯರಿಂದ ದೇವತೆಗಳಾಗೋದು. ನೋಡಿ ಬಾಬಾ ಹೇಳ್ತಾರೆ उत्तर कौड़ी से हीरे जैसा बनाने की कृपा बाप करते हैं. ಕೌಡೆಯಿಂದ ವಜ್ರ ಸಮಾನವಾಗಿ ಮಾಡುವ ಕೃಪೆ ತಂದೆಯೇ ಮಾಡುತ್ತಾನೆ ಅಂತ ಹೇಳ್ತಾರೆ. ಯಾರು ಕೂಡ ಈ ಥರ ಕೃಪೆ ನಮ್ಮ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. जो बच्चे कदम कदम पर राय लेते हैं कुछ छिपाते नहीं उन पर स्वतः कृपा हो जाती है. ಯಾವ ಮಕ್ಕಳು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಸಲಹೆಯನ್ನು ತೆಗೆದುಕೊಂಡು ಅಥವಾ ಮಾರ್ಗದರ್ಶನೆಯನ್ನು ತೆಗೆದುಕೊಂಡು ನಡೀತಾರೋ, ಯಾವುದನ್ನು ಮುಚ್ಚುವುದಿಲ್ಲವೋ ಅವ್ರ ಮೇಲೆ ಸ್ವತಃ ಕೃಪೆ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಕೃಪೆ ತೋರುತ್ತಾರೆ ಬಾಬಾ. ಇಲ್ಲಿ ಬಾಬಾ ಹೇಳ್ತಾರೆ ನಿಜವಾಗ್ಲೂ ಹೇಳಬೇಕಾ ನಾನು ಕೃಪೆ ಅಥವಾ ಆಶೀರ್ವಾದ ತೋರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ಶಿವಬಾಬಾ ಯಾರಿಗೂ ಆಶೀರ್ವಾದ ಮಾಡಲು ಕೃಪೆ ತೋರಲ್ಲ ಅಂತ ಹೇಳ್ತಾರೆ. ಈ ಉತ್ತರದಲ್ಲೂ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ನನ್ನ ಮತದಂತೆ ನಡೆದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನನ್ನ ಶ್ರೀಮತವನ್ನು ತೆಗೆದುಕೊಂಡ್ರೆ ನೀವು ವಜ್ರ ಆಗ್ತೀರಾ ಅಂತ ಹೇಳ್ತಾರೆ. ಬಾಬಾ ಮಾರ್ಗದರ್ಶನ ಶ್ರೀಮತವನ್ನು ಕೊಡ್ತಾರೆ. ಬಾಬಾ ಅವಾಗ ಏನು ಹೇಳ್ತಾರೆ, ನನ್ನ ಶ್ರೀಮತವೇ ನಿಮಗೆ ಕೃಪೆ ತೋರುವುದಾಗಿದೆ. ಈ ಶ್ರೀಮತದಂತೆ ಯಾರು ನಡೀತೀರಿ ಅವರು ಸಂಪೂರ್ಣವಾಗಿ ವಜ್ರ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಗೀತ್ ಕಿಸ್ನೆ ಸಬ್ ಖೇಲ್ ರಚಾಯ ಇವತ್ತಿನ ಹಾಡಾಗಿದೆ. ಯಾರು ಈ ಎಲ್ಲ ಆಟವನ್ನು ರಚಿಸಿದರು ಅಂತ. ಓಂ ಶಾಂತಿ. जिन्होंने गीत बनाया है वह इनका अर्थ नहीं जानते हैं. तुम बच्चों को बाप ने समझाया है कि देखो तुमको कितना अच्छा वर्षा दिया था जब तुमको रचे थे. ಬಾಬಾ ಹೇಳ್ತಾ ಇದ್ದಾರೆ, ಈ ಸೃಷ್ಟಿಯನ್ನು ಯಾರು ರಚಿಸಿದ್ರು ಅಲ್ವಾ? ಸ್ವರ್ಣಿಮ ಸೃಷ್ಟಿಯ ರಚನೆ ಮಾಡಿದ್ರು ಅಂತ ಯಾರು? ಶಿವಬಾಬಾನೆ. ಬಾಬಾ ಹೇಳ್ತಾರೆ ಯಾರು ಈ ಹಾಡನ್ನು ಬರೆದ್ರು ಅವ್ರಿಗೂ ಕೂಡ ಈ ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮಕ್ಕಳಾಗಿರುವಂಥ ತಮ್ಮಿಗೆ ತಂದೆ ಬಂದು ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ, ನಿಮಗೆ ನಾನು ಯಾವಾಗ ಆಸ್ತಿ ಕೊಟ್ಟಿದ್ದೆ, ಆ ಎಷ್ಟು ಒಳ್ಳೆ ಆಸ್ತಿ ಕೊಟ್ಟಿದ್ದೆ. ರಚನೆ ರಚಿಸಿದಾಗಲೂ ಕೂಡ ಆ ರಚನೆಯನ್ನು ಸುಗಮವಾಗಿ ಮಾಡಿ ನಿಮ್ಮ ಕೈಯಲ್ಲೇ ಕೊಟ್ಟೆ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವರ್ಗವೇ ನೈ ರಚನಾ, ಸ್ವರ್ಗವಾಗಿದೆ ಹೊಸ ರಚನೆ. दुनिया नहीं जानती कि स्वर्ग की रचना कैसी रची जाती है. ಪ್ರಪಂಚದವ್ರಿಗೆ ಗೊತ್ತಿಲ್ಲ ಸ್ವರ್ಗದ ರಚನೆಯನ್ನು ಹೆಂಗೆ ರಚಿಸ್ತಾರೆ ಅಂತ. ಅವರೇನು ಅನ್ಕೊಳ್ತಾರೆ ಸ್ವರ್ಗ ಅನ್ನೋದೇ ಯಾವುದೋ ಲೋಕದಲ್ಲಿದೆ, ಎಲ್ಲೋ ಮೇಲೆ ಇದೆ, ಎಲ್ಲೋ ಇದೆ, ನರಕ ಪಾತಾಳದಲ್ಲಿದೆ, ಸ್ವರ್ಗ ಮೇಲೆ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಹಿಂಗಲ್ಲ, ಈ ಪೃಥ್ವಿ ಮೇಲೆಯೇ ಸ್ವರ್ಗವೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. तो दुनिया नहीं जानती कि स्वर्ग की रचना कैसी रची जाती है, फिर कैसे माया रूपी 5 विकार चढ़ जाते हैं. ಸ್ವರ್ಗ ಹೆಂಗ್ ರಚನೆ ಆಗುತ್ತೆ, ಸುಗಮೆ ರಾಜ್ಯ ಹೆಂಗಿರುತ್ತಂತಾನೂ ಗೊತ್ತಿಲ್ಲ. ಅದೇನಿದೆ ಯಾವಾಗ ನಾವು ಈ 5 ವಿಕಾರಕ್ಕೆ ವಶರಾದ್ವಿ ಎನ್ನುವ ವಿಷಯವೂ ಕೂಡ ಅವರಿಗೆ ಗೊತ್ತಿಲ್ಲ. ಏಕೇಕ ಬಾತ್ ನಹೀ ಹೈ ನಹೀ ದುನಿಯಾ ಕೆ ಲಿಯೆ. ಇಲ್ಲಿ ತಿಳಿಸುವ ಪ್ರತಿ ಒಂದೊಂದು ಮಾತು ಸಹ ಹೊಸದ್ದೇ ಅಂತ ಹೇಳ್ತಿದ್ದಾರೆ ಬಾಬಾ. ಹೊಸ ಪ್ರಪಂಚಕ್ಕಾಗಿ ಇದು ಹೊಸ ಜ್ಞಾನ ಅಂತ ಹೇಳ್ತಿದ್ದಾರೆ. ಸತ್ಯ ಕಿಸ್ಕೋ ಕಹಾ ಜಾತಾ ಹೈ, ಯಹ ನಹೀ ಜಾನ್ತೆ ತೋ ಫಿರ್ ಯಹ ಕೈಸೆ ಜಾನೆಂಗೆ. ಹೊರಗಡೆ ಅವ್ರಿಗೆ ಸತ್ಯುಗ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಅಂತ ಕೇಳಿದ್ರೆ ಅವ್ರು ಅದರ ಅರ್ಥವೇ ತಿಳ್ಕೊಂಡಿಲ್ಲ, ಗೊತ್ತೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಬಾಬಾ. ಸತ್ಯುಗ ಎನ್ನುವಂಥ ಶಬ್ದವೇ ಅವರಲ್ಲಿ ಇಲ್ಲ. ಇದನ್ನೇ ತಿಳ್ಕೊಂಡಿಲ್ಲ ಅಂತಂದರೆ ಇನ್ನು ರಚನೆಯಲ್ಲಿ ಯಾವಾಗ ಬರ್ತೀವಿ, ಆಸ್ತಿ ನಮಗೆ ಯಾವಾಗ ಸಿಗುತ್ತೆ, ಮತ್ತೆ ಯಾವಾಗ ಕೆಳಗಡೆ ಬಿದ್ದೋಗ್ತೀವಿ, ಯಾವುದೇ ವಿಚಾರ ಅವ್ರ ಬುದ್ಧಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಯಹ ನಾಲೆಜ್ ಕೋಯಿ ಬಿ ಶಾಸ್ತ್ರ ಮೇ ನಹೀ ಹೈ. ಈ ಜ್ಞಾನ ಯಾವುದೇ ಶಾಸ್ತ್ರದಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇದೆಯಾ? ನಾವು ಕೂಡ ಶಾಸ್ತ್ರವನ್ನು ಕೇಳಿದೀವಲ್ವ.
स्वयं परमपिता परमात्मा ही आकर नॉलेज देते तो नॉलेज फिर प्रायलोप हो जाता है। नॉलेज से राजयोग सीख राजाई पाई, बस इसको कहा जाता है स्पिरिचुअल नॉलेज। ಪರಮಪಿತಾ ಪರಮಾತ್ಮನೇ ಬಂದು ನಮಗೆ ಈ ಜ್ಞಾನವನ್ನು ಕೊಡಬೇಕಾಗುತ್ತೆ. ಜ್ಞಾನವನ್ನು ನೀಡಿದ ನಂತರ ಇದೇ ಜ್ಞಾನ ಪ್ರಾಯಲೋಪವಾಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸದಾ ನಮ್ಮ ಬುದ್ಧಿಯಲ್ಲಿ ಇರುವುದಿಲ್ಲ. ಈ ಜ್ಞಾನದಿಂದ ನಾವು ರಾಜ್ಯವನ್ನು ಕಲ್ತ್ಕೊಳ್ತೀವಿ. ರಾಜ್ಯೋಗದಿಂದ ನಾವು ರಾಜ್ಯವನ್ನು ಪಡಿತೀವಿ ಅಷ್ಟೇ. ಅಲ್ಲಿಗೆ ಈ ಜ್ಞಾನ ಮುಗಿಯುತ್ತೆ ಅಂತ ಬಾಬಾ ಹೇಳ್ತಾರೆ. ಇದನ್ನೇ ರಾಜಯೋಗ ಅಥವಾ ಆಧ್ಯಾತ್ಮಿಕ ಜ್ಞಾನ, ಸ್ಪಿರಿಚುವಲ್ ನಾಲೆಜ್ ಎಂದು ಹೇಳಲಾಗುತ್ತೆ. ಹೊರಗಡೆ ಸ್ಪಿರಿಚುವಲ್ ನಾಲೆಜ್ ಅಂದರೆ ಎಷ್ಟೋ ವಿಸ್ತಾರವಾಗಿ ಹೇಳ್ತಾರೆ. ಬಾಬಾ ಹೇಳ್ತಾರೆ ಏನೂ ಇಲ್ಲ, ಇವಾಗ ಏನು ಜ್ಞಾನ ಇದೆ ಇದಷ್ಟೇ ಸ್ಪಿರಿಚುವಲ್ ನಾಲೆಜ್. ಮತ್ತು ಈ ನಾಲೆಜಿಂದ ನೀವು ರಾಜ್ಯವನ್ನು ಕಲ್ತ್ಕೊಳ್ತಾ ಇದ್ರಲ್ವ, ಇದು ನಂತರ ನೀವು ರಾಜ್ಯವನ್ನು ಪಡೆಯೋ ಸಮಯದಲ್ಲೂ ಇದು ಸಮಾಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. स्पिरिचुअल कहा जाता है आत्मा को, तो यहाँ बाप को भी कहेंगे ना, अनेक नाम भी दे दिए हैं. ಬಾಬಾ ಹೇಳ್ತಾರೆ ಸ್ಪಿರಿಚುವಲ್ ನಾಲೆಜ್, ಸ್ಪಿರಿಚುವಲ್ ಅಂತ ಆಧ್ಯಾತ್ಮಿಕತೆ ಅಂತ ಆತ್ಮನಿಗೆ ಹೇಳಲಾಗುತ್ತೆ ಮತ್ತು ಅದಕ್ಕೆ ಪರಮಾತ್ಮನ ಹೆಸರು ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಇದಕ್ಕೆ ಎಷ್ಟೊಂದು ವಿಭಿನ್ನವಾಗಿರುವಂಥ ಹೆಸರುಗಳನ್ನು ಬರೆದ್ಬಿಟ್ಟಿದ್ದಾನೆ. आत्मा को स्पिरिट भी कहा जाता है, सुप्रीम स्पिरिट कहेंगे बाप को. कहते भी हैं स्पिरिचुअल ज्ञान चाहिए. फिलॉसफी फिर शास्त्र का ज्ञान हो जाता है. शास्त्र पढ़कर उनको जाना जाता है. परमपिता परमात्मा तो शास्त्र पढ़ते ही नहीं, उसको कहा जाता है नॉलेजफुल. ತಂದೆ ಹೇಳ್ತಾರೆ ಇಂಗ್ಲಿಷಲ್ಲಿ ಸ್ಪಿರಿಟ್ ಅಂತ ಹೇಳ್ತಾರೆ ಆತ್ಮನಿಗೆ, ಸುಪ್ರೀಂ ಸ್ಪಿರಿಟ್ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ವಿಭಿನ್ನವಾಗಿರುವಂಥ ಹೆಸರುಗಳನ್ನು ಬರೆದಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಹೊರಗಡೆ ಇರುವಂತಹ ಜ್ಞಾನಕ್ಕೆ, ಹೊರಗಡೆ ಯಾವುದೆಲ್ಲ ತಂತ್ರಜ್ಞಾನ ಇದೆ ಆ ತಂತ್ರಜ್ಞಾನವನ್ನು ತಿಳಿದುಕೊಳ್ಳಲು ಅನೇಕ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಈ ಸ್ಪಿರಿಚುವಲ್ ನಾಲೆಜನ್ನು ಕೂಡ ತುಂಬ ಕಷ್ಟಕರವಾಗಿ ಬರೆದು ಬಿಟ್ಟಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ ಶಾಸ್ತ್ರದಲ್ಲಿರುವಂಥ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳೋದಕ್ಕಿಂತ ಫಿಲಾಸಫಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಫಿಲಾಸಫಿ ತಾನೇ ಅದರಲ್ಲಿರೋದು. ಆದರೆ ನಿಜವಾಗ್ಲೂ ಧಾರಣೆ ಮಾಡಬೇಕಾಗಿರುವಂತಹ ಮಾತುಗಳೇನಿದೆ ಅದು ತಂದೆ ಮಾತ್ರ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇವಾಗ ನಿಮಗೆ ತಿಳಿಸ್ತಾ ಇರೋದೇ ಸ್ಪಿರಿಚುವಲ್ ನಾಲೆಜ್. ಶಾಸ್ತ್ರವನ್ನು ತಂದೆ ಓದಿಸಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದು ಕೇವಲ ಜ್ಞಾನ ಅಷ್ಟೇ. ಏನು ಶಾಸ್ತ್ರದಲ್ಲಿ ಫಿಲಾಸಫಿ ಅಥವಾ ಅದನ್ನು ಜ್ಞಾನ ಅಂತ ಮಾತ್ರ ಹೇಳಲಾಗುತ್ತೆ. ಇನ್ನೇನಾದರೂ ಮಾಡಿದ್ವಾ? ಶಾಸ್ತ್ರದಲ್ಲಿ ಎಷ್ಟೋ ಮಾತುಗಳು ಕೇಳಿದ್ವಿ, ಅದನ್ನೆಲ್ಲವೂ ನಾವೇನು ಮಾಡಿದ್ವಿ? ಜ್ಞಾನಯುಕ್ತ ಮಾತುಗಳಾಗಿ ಕೇಳಿದ್ವಿ, ಕಥೆಯಾಗಿ ಕೇಳಿದ್ವಿ. ಮತ್ತೆ ಮನೆಗೆ ಬಂದಮೇಲೆ ಯಥಾ ಪ್ರಧಾನ ನಾವು ಹೆಂಗಿದ್ವೋ ಹಂಗೆ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಅದನ್ನು ಜ್ಞಾನ ಅಂತ ಮಾತ್ರ ಹೇಳಲಾಗುತ್ತೆ. ಮನುಷ್ಯ ಸಮಜ್ತೆ ಹೇ ವೋ ಅಂತರ್ಯಾಮಿ ಹೇ, ಪರಂತು ಐಸಾ ತೋ ನಹೀ ಹೇ. ಮನುಷ್ಯರು ಅನ್ಕೊಳ್ತಾರೆ ಭಗವಂತ ಅಂತರ್ಯಾಮಿ ಅಂತ. ನಿಜಾನೇನಾ? ನಮ್ಮ ಮನಸ್ಸಲ್ಲಿರೋ ಪ್ರತಿಯೊಂದು ಅವ್ರಿಗೆ ಗೊತ್ತಾಗ್ಬಿಡುತ್ತಾ? ಪ್ರತಿಯೊಂದು ಸಂಕಲ್ಪವು ರೀಡ್ ಮಾಡಿಬಿಡ್ತಾರ ಬಾಬಾ. ಬಾಬಾ ಹೇಳ್ತಿದ್ದಾರೆ ನೀವು ಕರೆದಿದ್ದು ನನ್ನನ್ನು ಆ ಕೆಲಸಕ್ಕಲ್ಲ ಅಂತ ಹೇಳ್ತಾರೆ ಬಾಬಾ ಒಂದೇ ಮಾತಿನಲ್ಲಿ. ನಿಮ್ಮ ಮನಸ್ಸು ಓದ್ಲಿಕ್ಕೆ ನನಗೆ ಪರಂಧಾಮದಿಂದ ಕಲಿಸ್ಕೊಂಡ್ರೆ ಬಾಬಾ ಹೇಳ್ತಾರೆ ನನ್ನ ಕರ್ತವ್ಯ ಏನು ಪಾವನ ಮಾಡೋದು, ಅಷ್ಟು ಮಾತ್ರ ನಾನು ಮಾಡ್ತೇನೆ ಅಂತ ಬಾಬಾ ಹೇಳ್ತಾರೆ. तो मनुष्य समझते हैं वह अंतर्यामी है परंतु है नहीं. ड्रामा अनुसार जो जैसा कर्म करते हैं उनको वह फल मिलना ही है. ಬಾಬಾ ಹೇಳ್ತಾರೆ ಡ್ರಾಮಾ ಅನುಸಾರ ಯಾವ ಎಂಥ ಕರ್ಮವನ್ನು ಮಾಡ್ತಾರೋ ಅವ್ರಿಗೆ ಆ ಫಲ ಸಿಗಲೇಬೇಕು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಏನೋ ಪರಮಾತ್ಮಂಗೆ ಗೊತ್ತಾಗ್ಬಿಡುತ್ತೆ, ಸಂಕಲ್ಪ ಕೊಡ್ತಾರೆ, ಅವರೇನೋ ಚೇಂಜ್ ಮಾಡಿಬಿಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಪರಮಾತ್ಮ ಎಚ್ಚರಿಸ್ತಾರೆ ಒಳಗಡೆಯಿಂದ ಅಂತಲೇ ಹೇಳ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲವೂ ಕೂಡ ಸುಳ್ಳಿನ ಮಾತುಗಳೇ. बच्चों को कर्म अकर्म विकर्म की गति भी समझाते. ಬಾಬಾ ಹೇಳ್ತಾರೆ ನಾನು ನಿಮಗೆ ಎಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತೀನಿ. ಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿದಾರಲ್ವ ಬಾಬಾ. ಅದಕ್ಕಾಗಿ अब कर्म अकर्म कब होता है?
फिर कर्म विकर्म कैसे बनते? ಈ ಮೂರು ಅರ್ಥ ಮಾಡಿಸಿ ನಮ್ಮ ಕರ್ಮ ಅಕರ್ಮವಾಗಿ ಯಾವಾಗ ಇರುತ್ತೆ ಅಂತಾನೆ ಹೇಳಿದ್ದಾರೆ. ಯಾವಾಗಿರುತ್ತೆ? ಸತ್ಯಯುಗದಲ್ಲಿ. ಕರ್ಮ ವಿಕರ್ಮವಾಗಿ ಯಾವಾಗ ಆಗುತ್ತೆ? ದ್ವಾಪರ ಯುಗದಿಂದಲೂ ವಿಕರ್ಮ ಆಗ್ತಾ ಬರುತ್ತೆ. ಕಲಿಯುಗದಲ್ಲಂತೂ ಸಂಪೂರ್ಣ ವಿಕರ್ಮ ಇದೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಇನ್ನೂ ಡೀಪ್ ಆಗಿ ನಮ್ಗೆ ಅಕರ್ಮದಿಂದ ವಿಕರ್ಮ ಹೆಂಗಾಗದ್ವಿ ಅನ್ನುವಂಥದ್ದು ಕೂಡ ಬಾಬಾ ನಮ್ಗೆ ಅರ್ಥ ಮಾಡಿಸ್ಕೊಟ್ಟಿದೆ. ಹೌದಾ ಇಲ್ವಾ? ನಮ್ಮ ಕರ್ಮ ಅಕರ್ಮವಾಗಿತ್ತು, ಅಂತಹ ಕರ್ಮ ವಿಕರ್ಮವಾಗಿ ಹೆಂಗಾಯಿತು ಎನ್ನುವುದು ಕೂಡ ಬಾಬಾ ನನಗೆ ತಿಳಿಸ್ಕೊಟ್ಟಿದೆ. ಹೆಂಗಾಯ್ತು ಅಂದ್ರೆ ನಾವು ಫಸ್ಟ್ ಇವಾಗ ಆತ್ಮಿಕ ಭಾವದಲ್ಲಿದ್ವಿ, ಅದು ಬಾಬಾ ಹೇಳ್ತಾರೆ ಈಗ ನಡೆದ ಪ್ರಾರಬ್ಧವನ್ನು ಅಲ್ಲಿ ಪಡೀತೀರಿ, ಆದ್ರಿಂದ ಅಕರ್ಮ. ಆನಂತರ ಇವಾಗ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತೀರೋ, ದೇಹ ಸಂಬಂಧ ಸಂಪರ್ಕದಲ್ಲಿ ಬಂದ್ಮೇಲೆ ಇದರಲ್ಲಿ ಸೆಳೆತ ಮೋಹ ಮೊದಲಾಗುತ್ತವಾಗ ನಿಮ್ಮದು ವಿಕರ್ಮವಾಗಿಬಿಡುತ್ತೆ ಅಂತ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. स्वर्ग में कोई बुरा काम नहीं होता जो विकर्म बने, क्योंकि वहाँ रावण राज्य ही नहीं, इसलिए कर्म ಅಕರ್ಮ ಬಂತೆ. ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ವಿಕರ್ಮವನ್ನು ಮಾಡಿಸುವಂತಹ ರಾವಣನೇ ಅಲ್ಲಿ ಇರೋದಿಲ್ಲ, ಆದ್ರಿಂದ ಅಲ್ಲಿ ಕರ್ಮ ಅಕರ್ಮವಾಗಿರುತ್ತದೆ. ಲೇಪ್ छेप तब लगता है जब विकर्म होता है. पाप कराने वाला रावण है, तुम बच्चे को बाप ही समझाते हैं. मनुष्य तो यह नहीं जानते कि सतयुग में विकार बिगड़ कैसे बच्चे पैदा होते हैं. बहुत लोग कहते हैं विकार होता जरूर है, परंतु इतने नहीं. जैसे यहाँ भी सन्यासी लोग समझाते हैं विश्व में व वर्ष में व मास में एक बार विकार में जाओ, परंतु बाप तो फट से कहते हैं बच्चे काम महाशत्रु है, उन पर पूरी जीत पानी है, संपूर्ण निर्विकारी बनना है. ತಂದೆ ಹೇಳ್ತಿದ್ದಾರೆ ಈ ಲೇಪ ಛೇಪ ಇತ್ಯಾದಿ ಎಲ್ಲವೂ ಕೂಡ ಈ ವಿಕರ್ಮದಿಂದನೇ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಪಾಪವನ್ನು ಮಾಡಿಸುವಂತ ರಾವಣ ಆಗಿದ್ದಾನೆ. ಇವಾಗ ನಿಮ್ಮ ಮಕ್ಕಳಿಗೆ ತಂದೆ ಇದೆಲ್ಲ ಮಾತುಗಳನ್ನು ಅರ್ಥ ಮಾಡಿಸಿದ್ದಾರೆ. ಯಾವುದೇ ಮಾತುಗಳು ಮನುಷ್ಯರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮ್ಮ ಮಕ್ಕಳಿಗೆ ಸತ್ಯುಗದಲ್ಲೂ ಕೂಡ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿದೆ. ಸತ್ಯುಗದಲ್ಲಿ ಹೆಂಗೆ ಮಕ್ಕಳು ನಿರ್ವಿಕಾರಿಯಾಗಿ ಅಂದ್ರೆ ಎಲ್ಲರೂ ನಿರ್ವಿಕಾರಿಯಾಗಿರ್ತಾರೆ, ಮಕ್ಕಳು ಕೂಡ ಹೆಂಗೆ ನಿರ್ವಿಕಾರಿಯಾಗಿ ಹುಡ್ತಾರೆ, ವಿಕಾರಕ್ಕೆ ಹೋಗೋದೇ ಇಲ್ಲ ಎನ್ನುವ ವಿಷಯವು ಕೂಡ ನಿಮಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ ಅನೇಕರು ಅನ್ಕೊಳ್ತಾರೆ ವಿಕಾರಕ್ಕೆ ಹೋಗ್ಲೇಬೇಕು, ಆದರೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಹೋಗಿದ್ರೆ ಸಾಕು ಸೃಷ್ಟಿ ನಡೆಸೋದಕ್ಕೆ ಅಂತಾನೆ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಸನ್ಯಾಸರು ಹೇಳ್ತಾರೆ ಏನಂತ, ವರ್ಷದಲ್ಲಿ ಅಥವಾ ತಿಂಗಳಿಗೆ ಒಂದ್ಸತಿ ನೀವು ವಿಕಾರಕ್ಕೆ ಹೋಗಿ ಅಂತ. ಆದ್ರೆ ತಂದೆ ತಕ್ಷಣ ಹೇಳ್ತಾರೆ ಮಕ್ಕಳೇ ಈ ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಪೂರ್ತಿಯಾಗಿ ನೀವು ಜಯಗಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಒಂದ್ಸತಿ ಕೆಸರಿನಲ್ಲಿ ಬಿದ್ದು ಬಂದ್ರೆ ಸಾಕಲ್ಲ, ಮತ್ತೆ ಆ ಕೆಸರೇ ಇರುತ್ತೆ ನಮ್ಮ ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಸಂಪೂರ್ಣ ನಿರ್ವಿಕಾರಿ ಆಗಲೇಬೇಕು. ವಹ ರಾವಣ ಹೀ ನಹಿ ತೋ ವಿಕಾರ ಕಹಾ ಸೆ ಆಯೇಗಾ. ನೀವಿಲ್ಲಿ ನಿರ್ವಿಕಾರಿ ಆಗ್ತೀರಾ, ಭವಿಷ್ಯದಲ್ಲೂ ಸಂಪೂರ್ಣ ನಿರ್ವಿಕಾರಿ. ಹಿಂಗೆ ಅಂತಂದ್ರೆ ಅಲ್ಲಿ ರಾವಣನೇ ಇರೋದಿಲ್ಲ, ಯಾರೊಬ್ಬರೂ ವಿಕಾರದಲ್ಲಿ ಹೋಗುವುದೇ ಇಲ್ಲ. सिख लोग भी कहते हैं मूत पलीती, कपड़ा धोए तो सब मूत पलीती है. यह कितनी निंदा नहीं करते हैं, या किसकी निंदा नहीं करते, तो जैसे होगा उनको ऐसा जरूर कहेंगे. चोर को चोर कहेंगे. ग्रंथ में भी बहुत समझानी लिखी हुई है. गुरु नानक ने परम पिता परमात्मा की महिमा की. कहते हैं जब साहेब सुखमनी बाप कहते हैं मुझे याद करो. जिसको आधा कल्प याद किया वह चीज अगर मिल जाए तो कितनी खुशी चाहिए, परंतु खुशी भी उनको होती जो घड़ी घड़ी अपने को आत्मा समझे. आत्मा समझने से बाप से लव रहेगा. ಬಾಬಾ ಹೇಳ್ತಾರೆ ಸಿಕ್ಕರು ಕೂಡ ಹೇಳ್ತಾರೆ ಮಲಿನ ವಸ್ತ್ರವನ್ನು ತುಳಿಯೋದಕ್ಕೆ ಬನ್ನಿ ಅಂತ. ಬಾಬಾ ಹೇಳ್ತಾರೆ ಎಲ್ಲರೂ ಕೂಡ ಮಲಿನವಾಗಿಬಿಟ್ಟಿದ್ದಾರೆ, ಅವರು ಅಂತೂ ಯಾರ ನಿಂದನೆಯನ್ನು ಮಾಡಿಲ್ಲ, ಅವರು ಸ್ವಯಂ ಹೆಂಗಿದ್ದಾರೆ ಅವ್ರ ಸ್ವಸ್ಥಿತಿ ಅದರ ಬಗ್ಗೆ ಅವರು ಗಾಯನ ಮಾಡ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಕಲ್ಲರ್ ಅಂತಾರೆ ತಾನು ಹೇಳ್ತಾರೆ. ಬಾಬಾ ಹೇಳ್ತಾರೆ ಆ ರೀತಿನೇ ಅವರು ಕೂಡ ಹೇಳ್ಕೊಂಡು ಬಂದರು. ಇನ್ನು ಗ್ರಂಥದ ಬಗ್ಗೆ ಕೂಡ ತುಂಬಾ ಅರ್ಥ ಮಾಡಿಸ್ತಾರೆ.
ಗುರುನಾನಕರವರು ಕೂಡ ಪರಮಪಿತ ಪರಮಾತ್ಮನ ಮಹಿಮೆಯನ್ನೇ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಹೇಳ್ತಾ ಇದ್ರು, ಆ ಸುಖಮನಿಯನ್ನು ಜಪ ಮಾಡಿ, ಅವರನ್ನು ನೆನಪು ಮಾಡಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ನನ್ನ ನೆನಪು ಮಾಡಿ, ಆ ಸುಖದಾತ ನಾನೇ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವುದಾದ್ರೂ ಅರ್ಧ ಕಲ್ಪದಿಂದ ಕಳೆದೋಗಿರುವಂಥ ವಸ್ತು ನಿಮಗೆ ಪುನಃ ಸಿಕ್ಕಿದ್ರೆ ಎಷ್ಟು ಖುಷಿ ಆಗಬೇಕು, ಖುಷಿ ಆಗುತ್ತಲ್ಲ. ಯಾವುದಾದ್ರೂ ಒಂದು ನಿಮ್ಮ ಚೈನು ಕಳೆದೋಗ್ಬಿಟ್ಟು ಒಂದು 10 ದಿವಸ ಆದಮೇಲೆ, 1 ವರ್ಷ ಆದಮೇಲೆ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ. ವಜ್ರದಿಂದ ಮಾಡಿಸಿದ್ರೆ ಅಷ್ಟು ಖುಷಿ ಆಗಲ್ಲ, ಅಷ್ಟು ಖುಷಿ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ, ನಾನು ಅರ್ಧ ಕಲ್ಪದ ನಂತರ ನಿಮ್ಮ ಹತ್ರ ಬಂದಿದ್ದೀನಿ, ನಿಮ್ಗೆ ಎಷ್ಟು ಖುಷಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಖುಷಿ ಕೂಡ ಯಾರಿಗಿರುತ್ತೆ ಅಂತಂದರೆ, ಯಾರಿಗಿರುತ್ತೆ? ಯಾರು ಸ್ವಯಂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ತಾರೋ ಅವ್ರಿಗೆ ಖುಷಿ ಇರುತ್ತೆ. ಯಾಕೆ ಅಂತಂದರೆ, ನೀವು ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡಾಗಲೇ ತಂದೆ ನೆನಪು ಬರ್ತಾರೆ, ತಂದೆ ಜೊತೆ ಪ್ರೀತಿ ಜೋಡಣೆ ಆಗುತ್ತೆ ಅಂತ ಹೇಳ್ತಾರೆ. आत्मा को इस समय पता ही नहीं है कि हमारा बाप कौन है. बाप का बन, बाप के ऑक्युपेशन को ना जाना तो उनको बुद्धू कहेंगे. ಈ ಸಮಯದಲ್ಲಿ ಯಾರಿಗೂ ಕೂಡ, ಯಾವ ಆತ್ಮನಿಗೂ ಗೊತ್ತಿಲ್ಲ ನಾವು ಸ್ವಯಂ ಆತ್ಮ ಅಂತ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಇವಾಗ ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಿ, ನಿಮ್ಮನ್ನು ತಿಳ್ಕೊಂಡಿದ್ದೀರಿ, ತಂದೆ ಕರ್ತವ್ಯದ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ. ಒಂದು ವೇಳೆ ಇಷ್ಟು ಜ್ಞಾನ ಹೇಳಿದ್ರೂ ತಂದೆ ಬಗ್ಗೆ, ತಂದೆ ಕರ್ತವ್ಯದ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದರೆ ನಿಮ್ಮನ್ನ ಏನಂತ ಹೇಳ್ತಾರೆ? ಬುದ್ಧು ಅಂದರೆ ಬುದ್ಧಿಹೀನರು ಅಂತ ಹೇಳಲಾಗತ್ತೆ. ಅಂದರೆ ಬಾಬಾ ಹೇಳ್ತಾರೆ, ಜ್ಞಾನದ ಸ್ಮೃತಿ ಸದಾ ನಮಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. अभी तुम बच्चे जानते हो, तुम हो ब्रह्म कुमार कुमारियाँ. तो प्रहलाद की कथा सुनाते हैं, बदला लेने के लिए स्तंभ से निकला, परंतु परमात्मा है कहाँ, एड्रेस का पता भी नहीं है. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ತಂದೆ ಜೊತೆಯಲ್ಲಿ ಯೋಗವನ್ನು ಜೋಡಿಸಬೇಕು. ಈ ಜ್ಞಾನ ನಿಮಗೆ ಕೊಟ್ಟಾದ್ಮೇಲೆ ಇದರ ಸ್ಮೃತಿ ಇಲ್ಲ ಅಂತಂದ್ರೆ ನಿಮ್ಮನ್ನು ಬುದ್ಧಿಹೀನರೆಂದು ಕರೆಯುತ್ತಾರೆ. ಅದಕ್ಕೆ ಪ್ರಹ್ಲಾದನ ಕಥೆ ಕೂಡ ತಿಳಿಸ್ತಾರೆ. ಅವರು ಶತ್ರುವಿಗೆ ಮತ್ತೆ ರಿವೆಂಜ್ ತೆಗೆದುಕೊಂಡು ಅವರು ಸ್ತಂಭದಿಂದ ಹೊರ ಬಂದರು ಅಂತ ಕೂಡ ಹೇಳ್ತಾರಲ್ವ. ಬಾಬಾ ಹೇಳ್ತಾರೆ, ನರಸಿಂಹನ ಉದಾಹರಣೆ ಇದೆಯಲ್ವ. ಬಾಬಾ ಹೇಳ್ತಾರೆ, ಪರಂಪಿತ ಪರಮಾತ್ಮ ಎಲ್ಲಿದ್ದಾರೆ ಅಂತ ಅವರು ಬರೋದಕ್ಕೆ ಹೊರಗಡೆ ಕಥೆಗಳಂತೂ ಬರೆದು ಬಿಟ್ಟಿದ್ದಾರೆ. ಸ್ತಂಭದಿಂದ ಹೊರ ಬಂದರು, ಶತ್ರುಗಳ ಮೇಲೆ ಅವರು ಸಂಹಾರ ಮಾಡಿ ಅವ್ರ ಮೇಲಿರುವಂಥ ಕೋಪ ತೀರಿಸ್ಕೊಂಡ್ರು ಅಂತ. ಬಾಬಾ ಹೇಳ್ತಾರೆ, ಈಗ ಪರಮಾತ್ಮ ಎಲ್ಲಿಂದ ಬರಬೇಕು, ಅವ್ರಿರುವಂಥ ಸ್ಥಾನ ಏನು, ಅಡ್ರೆಸ್ ಏನು ಅಂತ ಕೇಳ್ತಾರೆ. ಅಡ್ರೆಸ್ ಏನು ಬಿಂದು? तो अभी तुम जानते हो, तुम हो ब्रह्म कुमार कुमारिया, प्रजापिता ब्रह्मा का भी नाम बाला है. स्त्री तो है नहीं जो उनसे बच्चे पैदा करे, जरूर मुकवंशावली होगा. तुम भी यह समझा सकते हो, हम है ब्रह्म कुमार कुमारी. प्रजापिता ब्रह्मा का नाम सुना तो परमपिता परमात्मा ब्रह्मा द्वारा रचना रचते हैं. ಇವಾಗ ಯಾರೂ ತಿಳಿದುಕೊಳ್ಳದೆ ಇರುವಂತಹ ಪರಮಾತ್ಮನ ಪರಿಚಯವನ್ನು ನೀವು ತಿಳ್ಕೊಂಡಿದ್ದೀರಿ. ಪರಮಪಿತ ಪರಮಾತ್ಮ ಬ್ರಹ್ಮ ದ್ವಾರ ರಚನೆಯನ್ನು ರಚಿಸ್ತಾರೆ. ನಾವೆಲ್ಲರೂ ಕೂಡ ಬ್ರಹ್ಮಕುಮಾರ್ ಕುಮಾರಿಯರಾಗಿದ್ದೇವೆ. ಶಿವಬಾಬರು ಯಾವ ಸ್ತ್ರೀನೂ ಇಲ್ಲ ಮಕ್ಕಳನ್ನು ಉತ್ಪನ್ನ ಮಾಡೋದಕ್ಕೆ. ಬಾಬಾ ಹೇಳ್ತಿದ್ದಾರೆ, ನಾನು ಬ್ರಹ್ಮನನ್ನು ಅಡಾಪ್ಟ್ ಮಾಡಿಕೊಂಡು ಅವ್ರ ಮೂಲಕ ನಿಮ್ಮನ್ನು ನನ್ನ ಮಕ್ಕಳಾಗಿ ಮಾಡ್ಕೊಳ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ನೀವೆಲ್ಲರೂ ಕೂಡ ಮುಖವಂಶಾವಳಿಗಳಾಗಿದ್ದೀರಿ. ಈಗ ನಾವೇ ಬ್ರಹ್ಮಕುಮಾರ್ ಕುಮಾರಿ ಎಂದು ಕೂಡ ಹೇಳ್ಕೊಳ್ತೀರಲ್ಲ. ಈ ಪ್ರಜಾಪಿತ ಬ್ರಹ್ಮನ ಹೆಸರನ್ನು ಕೂಡ ಪ್ರಸಿದ್ಧ ಮಾಡಿದೀಯಾ ಅಂತ ಹೇಳ್ತಿದ್ದಾರೆ. पहले पहले ब्रह्मा को रचा, फिर ब्रह्मा द्वारा रचना रची. बाबा समझाते हैं, देखो मेरी कितनी मुखवंशावली है. ಮೊಟ್ಟ ಮೊದಲು ಬ್ರಹ್ಮನವರನ್ನು ರಚಿಸಿದ್ರು, ಆನಂತರ ಬ್ರಹ್ಮನ ಮೂಲಕ ನಾನು ನಿಮ್ಮನ್ನು ರಚನೆಯನ್ನು ರಚಿಸಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆ ಅರ್ಥ ಮಾಡಿಸ್ತಿದ್ದಾರೆ, ನೋಡಿ ನೀವೆಲ್ಲರೂ ನನ್ನ ಮುಖವಂಶಾವಳಿ ಅಂತ ಹೇಳ್ತಾರೆ ಬಾಬಾ. ಬಾಬನು ಎಷ್ಟು ಮಕ್ಕಳಲ್ಲ, ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಮನುಷ್ಯಾತ್ಮರು ಶಿವಬಾಬರ ಮಕ್ಕಳು. सबको वैसा तो शिव बाबा से ही मिलता है. जिसको अडॉप्ट किया है वह तो जरूर गरीब होगा. पहले ब्रह्मा को अडॉप्ट किया,
ब्रह्मा द्वारा फिर मुख वंशावली बने, यह कुक वंशावली ब्राह्मण जिस्मानी यात्रा कराते या ब्रह्मा मुख वंशावली रूहानी यात्रा कराते हैं. ಬಾಬಾ ಹೇಳ್ತಿದ್ದಾರೆ, ಶಿವಬಾಬುರಂತೂ ಪ್ರತಿಯೊಬ್ಬ ಮಗುಗೆ ಆಸ್ತಿ ಕೊಡಬೇಕು, ಆಸ್ತಿಯನ್ನು ಕೊಟ್ರೇನೆ ಅವರನ್ನು ತಂದೆ ಅಂತ ಒಪ್ಕೊಳ್ತಾರೆ. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಆತ್ಮನಿಗೆ ಬಾಬಾ ಆಸ್ತಿ ಕೊಡ್ತಾರೆ, ಅದು ಸಂಪತ್ ಭರಿತವಾಗಿ. ಅದಕ್ಕೋಸ್ಕರ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ, ದತ್ತಕ್ಕೆ ತೆಗೆದುಕೊಳ್ಳುವಂಥವ್ರನ್ನು ಬಡವರನ್ನೇ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಬ್ರಹ್ಮನನ್ನು ಮೊಟ್ಟ ಮೊದಲು ಅಡಾಪ್ಟ್ ಮಾಡಿಕೊಂಡೆ, ಬ್ರಹ್ಮನ ಮೂಲಕ ಮುಖ ವಂಶಾವಳಿಯಾಗಿ ನೀವೆಲ್ಲರೂ ಆಗಿದ್ದೀರಿ. ಕುಖವಂಶಾವಳಿ ಬ್ರಾಹ್ಮಣರಂತೂ ಇರ್ತಾರೆ, ಅವರು ಶಾರೀರಿಕ ಯಾತ್ರೆಯನ್ನು ಮಾಡ್ತಾರೆ, ಶಾರೀರಿಕ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳ ಹತ್ರ ಮಂದಿರಗಳ ಹತ್ರ ಹೋಗ್ತಾರೆ. ಆದರೆ ನೀವು ಮುಖವಂಶಾವಳಿಯರು ಆತ್ಮಿಕ ಯಾತ್ರೆಯನ್ನು ಮಾಡುವಂಥವರು. ಇಸ್ ರೂಹಾನಿ ಯಾತ್ರಾ ಕಾ ಕಿಸಿಕೋ ಪತಾ ನಹೀ. ಈ ಆತ್ಮಿಕ ಯಾತ್ರೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಇಷ್ಟು ಸಹಜ ಈ ಆತ್ಮಿಕ ಯಾತ್ರೆ, ಶಾರೀರಿಕ ಯಾತ್ರೆಗೆ ಹೋಲಿಸಿದ್ರೆ, ಆದರೆ ಯಾರು ಇದನ್ನ ತಿಳ್ಕೊಂಡೇ ಇಲ್ಲ. पुरुषार्थ करते हैं हम निर्वाण धाम में जावे, तो बुद्धि की यात्रा ब्रह्म तरफ होती है, वह ब्रह्म की यात्रा हो गए. समझते हम ब्रह्म में लीन हो जाएंगे, तो फिर जिस्मानी यात्रा करने की दरकार क्या है. यात्रा भी निर्वाण धाम की करते हैं, तो उनको फिर ज्योति ज्योति में समाया या बुदबुदा से मिल गया, ऐसा नहीं कहेंगे. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಯಾತ್ರೆ ಎನ್ನುವುದು ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನೀವು ಪುರುಷಾರ್ಥ ಮಾಡಿ ನಿರ್ವಾಣ ಧಾಮಕ್ಕೆ ಹೋಗ್ತಿದ್ದೀರಿ. ಬಾಬಾ ಹೇಳ್ತಾರೆ, ಹೊರಗಡೆ ಕೂಡ ಏನ್ ಮಾಡ್ತಾರೆ, ನಾವು ನಿರ್ವಾಣ ಧಾಮಕ್ಕೆ ಹೋಗ್ಬೇಕು ಅಂತ ಅವರು ಪ್ರಯತ್ನ ಮಾಡ್ತಾರೆ. ಆದ್ರೆ ಹೆಂಗೆ ಅಂತಂದ್ರೆ, ನಿರ್ವಾಣ ಧಾಮಕ್ಕೆ ಹೋಗ್ಬೇಕಂತ ನಿರ್ವಾಣ ಧಾಮವನ್ನೇ ನೆನಪು ಮಾಡ್ತಾರೆ, ಇಲ್ಲಿ ತಪ್ಪು ಮಾಡ್ತಾರೆ. ಪಾದಯಾತ್ರೆ ಮಾಡ್ತಾರೆ, ಇತ್ಯಾದಿ ಎಷ್ಟೊಂದು ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಿರ್ವಾಣ ಧಾಮಕ್ಕೆ ಹೋಗ್ಬೇಕಂತ ಪರಮಧಾಮ ಯಾವುದು ಬ್ರಹ್ಮಲೋಕ ಇದೆ ಅದನ್ನ ನೆನಪು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅದನ್ನ ನೆನಪು ಮಾಡೋದ್ರಲ್ಲಿ ನಾವು ಇದ್ರಲ್ಲೇ ಲೀನ ಆಗ್ಬಿಡ್ತೀವಿ ಅಂತ ಅನ್ಕೊಳ್ತಾರೆ. ಇನ್ನ ಬಾಬಾ ಹೇಳ್ತಾರೆ, ನೀವು ಸ್ವಯಂ ಆ ಬ್ರಹ್ಮ ತತ್ವ ನೆನಪು ಮಾಡಿ ಅದ್ರಲ್ಲೇ ಲೀನ ಆಗ್ಬಿಡ್ತೀರಂತೆ. ಮತ್ತೆ ಪಾದಯಾತ್ರೆ ಇತ್ಯಾದಿ ಶಾರೀರಿಕ ಯಾತ್ರೆ ಮಾಡೋ ಅವಶ್ಯಕತೆ ಏನಿದೆ, ಮತ್ತೆ ಆ ಯಾತ್ರೆ ಯಾಕೆ ಮಾಡ್ತೀರಾ. ಬಾಬಾ ಹೇಳ್ತಾರೆ, ಯಾತ್ರೆ ಎನ್ನುವುದು ನೀವು ನಿರ್ವಾಣ ಧಾಮಕ್ಕೆ ಹೋಗೋದಕ್ಕೆ ತಾನೇ ಮಾಡ್ತಾ ಇದ್ದೀರಾ. ನಿರ್ವಾಣ ಧಾಮವನ್ನೇ ನೆನಪು ಮಾಡಿದ್ರೆ ಅಲ್ಲಿಗೆ ಹೋಗ್ತೀರಾ ಅಂತಂದ್ರೆ ಮತ್ತೆ ಯಾಕೆ ಮಾಡಬೇಕು. ಇನ್ನೂ ಅವ್ರು ಏನು ಹೇಳ್ತಾರಂದ್ರೆ, ಜ್ಯೋತಿ ಜ್ಯೋತಿಯಲ್ಲೇ ಸಮಾವೇಶ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿ ಎಲ್ಲ ಸೇರ್ಬಿಟ್ರೆ ಇನ್ನೇನಿದೆ ಅಲ್ಲಿ ತತ್ವ, ಆತ್ಮ ವಿನಾಶಿ ಆಯ್ತಲ್ವಾ. ಆದ್ರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. यह आत्मा यात्रा करती है, ब्रह्म तत्व में जाती है. ಈ ಆತ್ಮ ಯಾತ್ರೆ ಮಾಡುತ್ತೆ, ಬ್ರಹ್ಮ ತತ್ವಕ್ಕೆ ಹೋಗುತ್ತೆ, ಆದರೆ ಬ್ರಹ್ಮ ತತ್ವದಲ್ಲಿ ಲೀನ ಆಗಲ್ಲ ಅಂತ ಹೇಳ್ತಾರೆ. यह है रूहानी यात्रा, बाकी सब है जिस्मानी यात्रा. ಇದಾಗಿದೆ ಆತ್ಮಿಕ ಯಾತ್ರೆ, ಹೊರಗಡೆ ಇರೋದು ಶಾರೀರಿಕ ಯಾತ್ರೆ. उनको तो मालूम ही नहीं कि निर्वाण धाम कौन ले जा सकता है. अभी बेहद का बाप कहते हैं, मैं ही सबको ले जाता हूँ. सर्व का पंडा बाप ही बनते हैं. सचिव में बहुत थोड़े मनुष्य हैं, बाकी सब मनुष्य आत्माएं वापस जरूर जाती है. राइटियस बात बाप ही बताते हैं. अब तुम हो सच्ची सच्ची यात्रा पर. ಇವಾಗ ಪ್ರಪಂಚದಲ್ಲಿ ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ ನಿರ್ವಾಣ ಧಾಮಕ್ಕೆ ಕರ್ಕೊಂಡು ಹೋಗುವಂಥವ್ರು ಯಾರು ಅಂತ. ಮಾರ್ಗದರ್ಶಕರು ಇರ್ಬೇಕಲ್ಲ. ಯಾವುದೋ ಒಂದು ಚಿಕ್ಕ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ಒಂದು ಗೈಡ್ನ ಇಟ್ಕೊಳ್ತೀವಿ. ಆದರೆ ಇಲ್ಲಿ ಇಷ್ಟು ದೂರ, ಇಷ್ಟು ಕಿಲೋಮೀಟರ್ ದೂರ ಇರುವಂತಹ ನಮ್ಮ ಪರಂಧಾಮ ಕರ್ಕೊಂಡು ಹೋಗ್ಬೇಕು, ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಮಾರ್ಗದರ್ಶಕರು ಬೇಕೇ ಬೇಕು. ಬಾಬಾ ಹೇಳ್ತಾರೆ, ನಾನೇ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ನಾನೇ ಸರ್ವರ ಪಂಡ ಆಗಿದ್ದೇನೆ, ಅಂದ್ರೆ ಮಾರ್ಗದರ್ಶಕನಾಗಿದ್ದೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಚಿವರಂತೂ ಬಹಳ ಕಡಿಮೆ ಮನುಷ್ಯರಿದ್ರಿ, ಬಾಕಿ ಇವಾಗಂತೂ ಎಲ್ಲರೂ ಕೆಳಗಡೆ ಬಂದಿದ್ದೀರಿ, ಎಲ್ಲರೂ ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೇನೆ. ಈ ಪ್ರಪಂಚದಲ್ಲಿ ಸತ್ಯ ತಿಳಿಸುವಂಥವ್ರು ಎಷ್ಟು ಜನ ಇದ್ದಾರೆ? ಯಾರವರು? ಬಾಬಾ ಹೇಳ್ತಿದ್ದಾರೆ, ರೈಟಿಯಸ್, ಸತ್ಯದ ಮಾತನ್ನು ತಿಳಿಸುವಂಥವ್ರು ತಂದೆನೇ, ಸತ್ಯದ ಪ್ರಪಂಚವನ್ನು ಸ್ಥಾಪನೆ ಮಾಡುವಂಥವ್ರು ಕೂಡ ತಂದೆ ಒಬ್ಬರೇ ಅಂತ ಹೇಳ್ತಿದ್ದಾರೆ ಬಾಬಾ.
ಅದಕ್ಕೆ ನಾವೆಲ್ಲರೂ ಕೂಡ ಸತ್ಯ ಯಾತ್ರೆಯ ಮೇಲಿದ್ದೀವಿ. ಯಾತ್ರೆ ಮಾಡ್ತಾ ಇದ್ದೀರಾ ಬಿಂದು ಅಕ್ಕ ನೀವು? ಯಾವ ಯಾತ್ರೆ? ಸತ್ಯ ಯಾತ್ರೆ ಅಂದರೆ ನೆನಪಿನ ಯಾತ್ರೆಯೇ ಸತ್ಯ ಯಾತ್ರೆಯಾಗಿದೆ. ಹಮ್ ಆತ್ಮ ಹೇ, ನಾಟಕ ಪೂರ ಹೋತಾ ಹೇ, ವಾಪಸ್ ಜಾನಾ ಹೇ. ನಾವೆಲ್ಲರೂ ಆತ್ಮರು. ಇವಾಗ ನಾಟಕ ಪೂರ್ತಿ ಆಯಿತು, ವಾಪಸ್ ಮನೆಗೆ ಹೋಗಬೇಕು. ಪಕ್ಕಾ ಹೋ ಜಾನಾ ಚಾಹಿಯೆ. ಬಾಬಾ ಹೇಳ್ತಾರೆ ಇದು ಪಕ್ಕಾ ಆಗ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ಒಂದು ವಿಷಯ ಇದ್ರೆ ಸಾಕು. ಇನ್ನೇನೋ ನಾವು 1 ಗಂಟೆಯಲ್ಲಿ ಶರೀರ ಬಿಡ್ತೀವಿ ಅಂತ ಯಾರಾದ್ರೂ ಗೊತ್ತಾಗ್ಬಿಟ್ರೆ ಅವ್ರು ಈ ಮೋಹ, ಈ ಸೆಳೆತ, ಈ ವಿಕಾರ ಇತ್ಯಾದಿ ಅವ್ರಿಗೆಲ್ಲ ನೆನಪಿರುತ್ತಾ? ಇರಲ್ಲ. ಇನ್ನೇನು ಹೋಗ್ಬೇಕು ಅಂತ ಅವರಷ್ಟು ಅಗೂರವಾಗಿ ಹಾಕ್ಬಿಡ್ತಾರೆ ಎಲ್ಲದರಿಂದ. ಆ ರೀತಿ ನಮ್ಮ ಸ್ಥಿತಿ ತಯಾರಾಗಬೇಕು ಅಂತ ಹೇಳ್ತಾರೆ. ಇವಾಗಲೇ ಏನು ಮಾಡಬೇಕು? ಎಲ್ಲದರಿಂದ ನಿರ್ಲಿಪ್ತರಾಗ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. एकांत में बैठे ख्याल करो कि हम आत्मा है, बाबा हमको लेने आया है, यह छोला चीची है, ऐसा अपने साथ बातें करनी चाहिए. इसको विचार सागर मंथन कहते हैं. ಏಕಾಂತದಲ್ಲಿ ಕುಳಿತು ಚಿಂತನೆ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ. ಇವಾಗ ಬಾಬಾ ಬಂದು ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಈ ಶರೀರ, ಈ ವಸ್ತ್ರವೇನಿದೆ ಇದು ಚೀಚಿ ಆಗ್ಬಿಟ್ಟಿದೆ ಅಂತ ನಿಮ್ಮ ಜೊತೆ ನೀವೇ ಮಾತನಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದನ್ನೇ ವಿಚಾರ ಸಾಗರ ಮಂಥನ ಅಂತ ಹೇಳಲಾಗುತ್ತೆ. ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡ್ರೆ ಅದರಿಂದ ಎಷ್ಟೋ ಟಾಪಿಕ್ಸ್ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ಆ ರೀತಿ ನಿಮ್ಮೊಳಗಡೆ ನೀವೇ ಏನು ಮಾಡಿ ಮಾತಾಡಿ, ಚಿಂತನೆಯನ್ನು ಮಾಡಿ, ಜ್ಞಾನದ ಮಾತುಗಳನ್ನು ಮಾತನಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾನೇ कर्म करने की भी छुट्टी दी है. बाकी रात को जाकर यह अभ्यास करो तो दिन में भी अवस्था अच्छी रहेगी, मदद मिलेगी. ಬಾಬಾ ಎಲ್ಲವನ್ನು ಕೂಡ ಬಿಡಿ ಅಂತೇನೇ ಏನಿಲ್ಲ, ಎಲ್ಲ ಕರ್ಮವನ್ನು ಮಾಡಿ. ಅದಕ್ಕೆ ಬಾಬಾ ಹೇಳ್ತಾರೆ ರಾತ್ರಿಯ ಸಮಯದಲ್ಲಿ ನಿಮಗೆ ಫ್ರೀ ಇರುತ್ತಲ್ವ, ಆ ಸಮಯದಲ್ಲಿ ನೀವು ಎದ್ದು ವಿಚಾರ ಸಾಗರ ಮಂಥನವನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಅಭ್ಯಾಸವನ್ನು ಮಾಡಿಕೊಂಡ್ರೆ ರಾತ್ರಿಯಲ್ಲಿ ದಿನ ಎಲ್ಲ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತೆ, ನಿಮಗೆ ಸಹಯೋಗ ಸಿಗುತ್ತೆ, ಶಕ್ತಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ರಾತ್ ಕಾ ಅಭ್ಯಾಸ ದಿನ ಮೇ ಕಾಮ ಆಯೇಗಾ. ರಾತ್ರಿಯ ಅಭ್ಯಾಸ ದಿನದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಬಾಬಾ. ರಾತ್ರಿ ಅಂದರೆ ಅಮೃತ ವೇಳೆಯ ಸಮಯದಲ್ಲಿ. रात को जागना है 2 बजे के बाद, क्योंकि 9 से 12 बजे तक का टाइम बहुत डर्टी है, इसलिए विचार सागर मंथन सवेरे किया जाता है. हम आत्मा हैं, बस अब बाबा के पास ही जाना है. एक छोला चोर दूसरा लेंगे, यह है अपने साथ बातें करने का ढंग. 84 जन्म पूरे हुए, बाकी कुछ दिन रहे हुए हैं. यह बेहद का ड्रामा है. ऐसे बुद्धि में रहने से देह का भान टूट जाएगा, बाप और वर्षे याद पड़ेगा. ತಂದೆ ಹೇಳ್ತಾರೆ ರಾತ್ರಿಯಲ್ಲಿ ಎದ್ದೇಳೋದು ಅಂತಂದ್ರೆ 12 ಗಂಟೆಗೆ ಎದ್ದು ಕುತ್ಕೊಳ್ಳೋದು ಅಂತಲ್ಲ. ಬಾಬಾ ಹೇಳ್ತಾರೆ 2 ಗಂಟೆ ಮೇಲೆ ಎದ್ದೋಳಿ ಅಂತ ಹೇಳ್ತಾರೆ. 9 ರಿಂದ 12 ಗಂಟೆ ಸಮಯ ಏನಿದೆ ಇದು ತುಂಬಾ ವಿಕಾರಿ ಸಮಯ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕಂದರೆ ನಕಾರಾತ್ಮಕವಾಗಿರುವಂಥ ವಾಯುಮಂಡಲ ಇನ್ನೂ ಇರುತ್ತೆ, ಇನ್ನೂ ಜಾಸ್ತಿನೇ ಇರುತ್ತೆ. ಅದಕ್ಕೆ ಆ ನಂತರ 2 ಗಂಟೆ ಸಮಯ ಆದಮೇಲೆ ಒಂದು ಸ್ವಲ್ಪ ವಾತಾವರಣ ಸೆಟಲ್ ಆಗುತ್ತೆ. ಆ ಸಮಯದಲ್ಲಿ ನೀವು ನೆನಪು ಮಾಡಿ, ವಿಚಾರ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮ್ಮ ಜೊತೆ ನೀವೇ ಬೆಳಗ್ಗೆ ಅದೇ ರೀತಿ ಮಾತನಾಡ್ತಾ ಇರಬೇಕು. ನಾನು ಆತ್ಮನಾಗಿದ್ದೇನೆ, ಇನ್ನೇನು ವಾಪಸ್ ಮನೆಗೆ ಹೋಗಲೇಬೇಕು, ಈ ಶರೀರವನ್ನು ಬಿಡಲೇಬೇಕು ಅಂತ. ಇದೇ ನಿಮ್ಮ ಜೊತೆ ನೀವು ಮಾತನಾಡುವ ವಿಧಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಬಾಬಾ. ಬಾಬಾ ಕೇಳಬಹುದು, ಬಾಬಾ ಹೆಂಗೆ ಮಾತಾಡಬೇಕು ನಮಗೆ ಗೊತ್ತೇ ಇಲ್ಲ ಅಂತ. ಅದಕ್ಕೆ ಬಾಬಾ ಮೊದಲೇ ತಿಳಿಸ್ಬಿಡ್ತಾರೆ, ಮಕ್ಕಳೇ ಈ ಥರ ಮಾತನಾಡಿ ಅಂತ. ಇವಾಗ 84 ಜನ್ಮ ಪೂರ್ತಿ ಆಯಿತು, ಸ್ವಲ್ಪ ದಿನಗಳು ಮಾತ್ರ ಉಳಿದಿದೆ. ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಬುದ್ಧಿಯಲ್ಲಿರಬೇಕು. ದೇಹದ ಅಭಿಮಾನ ಅವಾಗೇ ತ್ಯಜಿಸ್ಬಿಡುತ್ತೆ. ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಇದ್ದಾಗ ನಾವು ಇನ್ನೇನು ಮನೆ ಹೋಗಬೇಕು ಇತ್ಯಾದಿ ಎಲ್ಲ ಮಾತುಗಳು ಅವಾಗ ಸಹಜವಾಗಿ ಏನಾಗ್ಬಿಡ್ತೀರಿ, ಈ ದೇಹದ ಅಭಿಮಾನ ಇರಲ್ಲ, ಈ ಪ್ರಪಂಚದ ಮೇಲೆ ಅಭಿಮಾನ ಇರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅವಾಗ ನಿಮಗೆ ತಂದೆ ಹಾಗೂ ಆಸ್ತಿ ಇವೆರಡೇ ನೆನಪಿಗಿರುತ್ತದೆ ಅಂತ ಹೇಳ್ತಾರೆ. ಬಾಪಿ ಆकर ಶಿಕ್ಷಾ ದೇತೆ हैं, नहीं तो हम ऐसे श्रेष्ठ पवित्र बन के ऐसे सकते. ಬಾಬಾ ಹೇಳ್ತಾರೆ ತಂದೆಯೇ ಬಂದು ನಮ್ಮನ್ನು ಶ್ರೇಷ್ಠರಾಗಿ ಆಗುವ ಶಿಕ್ಷಣೆಯನ್ನು ಕೊಡುತ್ತಾರೆ. ತಂದೆ ಬಂದು ಶಿಕ್ಷಣೆ ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನು ಯಾರೆಷ್ಟು ಪವಿತ್ರ ಶ್ರೇಷ್ಠರಾಗಿ ಮಾಡುವಂಥವ್ರು ಯಾರಾದ್ರೂ ಇದ್ದಾರಾ?
इस समय करप्शन तो बहुत है, इसलिए नाम निकलते हैं सदाचार कमेटी। आगे यह सब बातें थी नहीं, यह करप्शन आदि सब अभी हुई है। मिनिस्टर आदि बनते तो कितने पैसे लूटते हैं, कितना भ्रष्टाचार करते हैं। सचिव में होता है श्रेष्ठाचारी गवर्नमेंट। तुम बहुत श्रेष्ठाचारी बन रहे हो, वहाँ पाप का नाम भी नहीं होता, बाप आकर स्वर्ग के लायक बनाते हैं। ತಂದೆ ಹೇಳ್ತಾ ಇದ್ದಾರೆ, ಇವಾಗ ನೀವು ಶ್ರೇಷ್ಠರಾಗಿ ಆಗುತ್ತಿದ್ದೀರಿ, ಇಲ್ಲಿ ಎಷ್ಟು ಕರಪ್ಷನ್ ಇದೆ ನೋಡಿ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಲಂಚನೇ ಅಲ್ವಾ, ಯಾವುದೇ ಕೆಲಸ ಲಂಚ ಇಲ್ಲದೆ ಆಗ್ಲಿಕ್ಕಿಲ್ಲ ಈ ಪ್ರಪಂಚದಲ್ಲಿ. ಮಿನಿಸ್ಟ್ರು ಕೂಡ ಅಷ್ಟೇ, ಒಂದ್ಸತಿ ಮಿನಿಸ್ಟ್ರ್ ಪದವಿ ಹತ್ಬಿಟ್ರು ಅಂತಂದ್ರೆ ಇನ್ನು ಅವ್ರ ಕೆಲಸ ಏನು, ಕೋಟಿ ಕೋಟಿ ಲೂಟಿ. ಕೋಟಿ ಕೋಟಿ ಲೂಟಿ ಮಾಡೋದೇ ಅವ್ರ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಎಲ್ಲದರಲ್ಲೂ ಕೂಡ ಮೋಸನೇ ಇದೆ ಈ ಪ್ರಪಂಚದಲ್ಲಿ, ಭ್ರಷ್ಟಾಚಾರ ಪ್ರಪಂಚ ಇದೆ. ಅದಕ್ಕೆ ಗೌರ್ಮೆಂಟು ಆ ರೀತಿ ಆಗ್ಬಿಟ್ಟಿದೆ. ಅದರ ಸಚಿವದಲ್ಲಿರುವಂಥ ಗೌರ್ಮೆಂಟ್ ಯಾವ ರೀತಿ, ಶ್ರೇಷ್ಠಾಚಾರ ಗೌರ್ಮೆಂಟು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಶ್ರೇಷ್ಠಾಚಾರಿಗಳಾಗಿರ್ತೀರಾ, ಯಾವುದೇ ಪಾಪಕರ್ಮ ನಿಮ್ಮಿಂದ ಆಗುವುದಿಲ್ಲ. ಬಾಪ ಆಕರ್ ಸ್ವರ್ಗಕ್ಕೆ ಲಾಯಕ್ ಬನಾತೆ ಹೇ, ತಂದೆ ಬಂದು ನಿಮ್ಮನ್ನು ಸ್ವರ್ಗದ ಲಾಯಕರನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. तो सभी जो डटी है उनको गुलगुल बनाते हैं, स्वर्ग स्थापना करके सबका सद्गति दे फिर खुद छिप जाता हूँ. ಬಾಬಾ ಹೇಳ್ತಾರೆ ಶಿವಬಾಬಾ ಒಂದು ಎಲ್ಲರನ್ನು ಸ್ವರ್ಗಕ್ಕೆ ಲಾಯಕರಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ ನನ್ನ ಕೆಲಸವೇ ಆಗಿದೆ ನಿಮ್ಮೆಲ್ಲರನ್ನೂ ಕೂಡ, ಎಷ್ಟು ಡಟ್ಟಿ ಆಗ್ಬಿಟ್ಟಿದ್ದೀರಾ, ನಿಮ್ಮನ್ನೆಲ್ಲರನ್ನೂ ಕೂಡ ತುಂಬಾ ಸುಂದರವಾಗಿ ಮಾಡಿ ಗುಲ್ಗುಲಾಗಿ ಮಾಡಿ ಸ್ವರ್ಗ ಸ್ಥಾಪನೆ ಮಾಡಿ ಸ್ವರ್ಗದಲ್ಲಿ ಸದ್ಗತಿಯನ್ನು ಕೊಟ್ಟು ನಾನು ಮತ್ತೆ ಮಾಯ ಆಗ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಬಾಬಾ. ಬಾಬಾ ಪರನಾಮದಲ್ಲಿ ಇರ್ತಾರೆ. ಮೇರಾ ಪಾಠಿ ಹೇ ಸಬ್ಕೋ ಸದ್ಗತಿ ದೇನೆ. ಬಾಬಾ ಹೇಳ್ತಾರೆ ನನ್ನ ಕೆಲಸ ಏನು, ಕೇವಲ ಸದ್ಗತಿಯನ್ನು ಕೊಡುವುದಷ್ಟೇ ಅಂತ ಹೇಳ್ತಾರೆ ಬಾಬಾ. ಸದ್ಗತಿಯಲ್ಲಿ ಬರೋದು ನನ್ನ ಪಾತ್ರ ಅಲ್ಲ. ಮೇ ಸಾರಿ ದುನಿಯಾ ಕೋ ಕ್ಯಾ ಸೆ ಕ್ಯಾ ಬನಾತಾ ಹೂಂ, ಯಾ ತೋ ಮನುಷ್ಯ ಭಿ ಕಹತೆ ಹೈ ಲಡಾಯಿ ಲಗೇಗಿ. ನಾನು ಈ ಪ್ರಪಂಚವನ್ನು ಏನಾಗಿರೋ ಪ್ರಪಂಚ ಏನಾಗಿ ಮಾಡುತ್ತೇನೆ ನೋಡಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಎಷ್ಟು ದುಃಖದ ಪ್ರಪಂಚ, ಎಷ್ಟು ನೋವಿನ ಪ್ರಪಂಚ, ನೋವು ಇಲ್ಲದೇ ಇರುವಂಥ ಪ್ರಪಂಚ ಸ್ಥಾಪನೆ ಮಾಡ್ತಾರೆ ಅಂದರೆ ಎಷ್ಟು ಶ್ರೇಷ್ಠ ಕರ್ತವ್ಯವಾಗಿದೆ. यहाँ मनुष्य भी कहते हैं लड़ाई लगेगी, अखबारों में पढ़ता है तो 5 वर्ष के अंदर यह होगा वह होगा, अच्छा विनाश होगा, बल फिर क्या होगा, या विनाश में क्यों होता है, या विनाश भी क्यों होता है, कारण बताइए ना. तुम सब जानते हो बाप स्वर्ग स्थापना कर रहे हैं तो नरक जरूर विनाश होगा. ಹೊರಗಡೆ ಸೈನ್ಸ್ನವ್ರು ಬರೀತಾರೆ 5 ವರ್ಷದೊಳಗಡೆ ಈ ಥರ ವಿನಾಶ ಆಗ್ಬಿಡುತ್ತೆ, ಆ ರೀತಿ ಆಗ್ಬಿಡುತ್ತೆ ಅಂತ ನ್ಯೂಸ್ ಪೇಪರ್ಸಲ್ಲೂ ಕೂಡ ಬರುತ್ತೆ. ಬಾಬಾ ಹೇಳ್ತಾರೆ ಹೌದಾ, ವಿನಾಶ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಆದ್ಮೇಲೆ ಏನಾಗುತ್ತೆ ಅಂತ ಬಾಬಾ ಕೇಳ್ತಾರೆ. ಅವ್ರಿಗೆ ಉತ್ತರ ಗೊತ್ತಿಲ್ಲ. ವಿನಾಶ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ವಿನಾಶ ಆದ್ಮೇಲೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದೇ ನಿಮಗೆ ಗೊತ್ತಿದೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ವಿಕಾರ ವಿನಾಶವಾಗಲೇಬೇಕು, ವಿಕಾರಿ ಪ್ರಪಂಚ ವಿನಾಶವಾಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. बाप आकर पुराने दुनिया से नई दुनिया बनाते हैं, वहाँ अकाल मृत्यु होता नहीं, मरने का कभी डर नहीं रहता, आत्मा का ज्ञान रहता है. हम एक शरीर छोड़ दूसरे लेते हैं, यह भी समझते हैं जो देरी से आएंगे वह जरूर थोड़े जन्म लेंगे. हमारे 84 जन्म पूरे हुए हैं, यह दुनिया नहीं जानती. तुम आत्माओं को परमपिता परमात्मा बैठ समझाते हैं. प्रजापिता के बच्चे तो आपस में भाई बहन ठहरे तो या कोई भी विकर्म कर नहीं सकते. यूं कहते भी है हिंदू चीनी भाई भाई, फिर विकार में कैसे जाएंगे. कहना तो सहज है परंतु अर्थ नहीं समझते. भाई भाई का अर्थ आत्मा पर चला जाता है. भाई बहन के संबंध में विकार की दृष्टि ठहर ना सके. लौकिक संबंध के नजदीक संबंधी से अगर शादी करते तो हाहाकार हो जाता है. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಈ ಆತ್ಮದ ಜ್ಞಾನ ಎನ್ನುವುದು ನನಗೆ ಈ ಸಮಯದಲ್ಲಿ ಸಿಕ್ಕಿದೆ,
ಮತ್ತೆ ಭವಿಷ್ಯ ಸತ್ಯುಗದಲ್ಲೂ ಇರುತ್ತೆ. ಅಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ. ಆತ್ಮಜ್ಞಾನ ಸಂಪೂರ್ಣ ಆತ್ಮಜ್ಞಾನ ಅಲ್ಲ, ಕೇವಲ ನಾವು ಆತ್ಮ ಅವಿನಾಶಿ ಅನ್ನುವಂಥ ಮಾತು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೃತ್ಯುವಿನ ಭಯ ಇರೋದಿಲ್ಲ ಅಂತ ಹೇಳ್ತಿದ್ದಾರಲ್ವ. ನಾವು ಅವಿನಾಶಿ ಅಂತ ಅವರಿಗೆ ಗೊತ್ತಿರುತ್ತದೆ. ಒಂದು ಶಿರವನ್ನು ಬಿಟ್ಟು ಇನ್ನೊಂದು ಶಿರವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಅವರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರು ಲೇಟಾಗಿ ಬರ್ತಾರೋ ಅವರು ಕೂಡ ಜನ್ಮವನ್ನು ಪಡೀತಾರೆ, ಆದರೆ ನಾವು ಮಾತ್ರ 84 ಜನ್ಮವನ್ನು ಪೂರ್ತಿ ಮಾಡಿದ್ದೀವಿ. ಈ ಮಾತು ಈ ಪ್ರಪಂಚದವರಿಗೆ ಗೊತ್ತಿಲ್ಲ. ಸ್ವಯಂ ಪರಂಪಿತ ಪರಮಾತ್ಮನೇ ಆತ್ಮರಿಗೆ ಎದುರುಗಡೆ ಕುಳಿತು ಈ ಮಾತುಗಳನ್ನು ಅರ್ಥ ಮಾಡಿಸ್ತಾರೆ. ಪ್ರಜಾಪಿತನ ಮಕ್ಕಳು ಪರಸ್ಪರ ಸಹೋದರ ಸಹೋದರಿಯಾಗುತ್ತಾರೆ. ಇವಾಗ ನಿಮ್ಮಿಂದ ಯಾವುದೇ ವಿಕರ್ಮವಾಗಲು ಸಾಧ್ಯ ಇಲ್ಲ. ಇದಂತ ಹೇಳ್ತಾರೆ ಹಿಂದೂ ಮತ್ತೆ ಚೈನಾ ಪರಸ್ಪರ ಸಹೋದರ ಸಹೋದರರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪರಸ್ಪರ ಸಹೋದರನ ಮೇಲೆ ವಿಕಾರಕ್ಕೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಈ ಅರ್ಥವೇ ಅವರು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಹೋದರ ಸಹೋದರಿಯ ಸಂಬಂಧದಲ್ಲಿ ವಿಕಾರದ ದೃಷ್ಟಿ ನಿಲ್ಲಲು ಸಾಧ್ಯನೇ ಇಲ್ಲ. ಲೌಕಿಕ ಸಂಬಂಧದಲ್ಲೂ ಕೂಡ ಹತ್ತಿರ ಸಂಬಂಧ ಇದ್ರೆ ಮದುವೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇದ್ರಲ್ಲೂ ಹಾಹಾಕಾರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಪ್ರತಿಯೊಬ್ಬರೂ ಕೂಡ ನಮ್ಮ ಈ ಪೂರ್ತಿ ಸೃಷ್ಟಿಯಲ್ಲಿ ಸಹೋದರ ಸಹೋದರಿನೇ ಅಂತ ಹೇಳ್ತಾರೆ. बाप समझाते हैं तुम सब देवी देवता सो श्रेष्ठाचारी थे फिर भ्रष्टाचारी बन गए. ಅವ ಎಷ್ಟು ಚೆನ್ನಾಗಿ ಇದನ್ನ ಅರ್ಥ ಮಾಡಿಸ್ತಾರೆ ನೋಡಿ. ಮಕ್ಕಳೇ, ನೀವೇ ದೇವಿ ದೇವತೆಗಳು ಶ್ರೇಷ್ಠಾಚಾರಿಗಳಾಗಿದ್ರಿ, ನೀವೇ ಇವಾಗ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದೀರ. ಮತ್ತೇನಾಗ್ಬೇಕು? ಶ್ರೇಷ್ಠಾಚಾರಿಗಳಾಗ್ಬೇಕು. ಹಂಸೋ ಶ್ರೇಷ್ಠಾಚಾರಿ 16 कला थे, फिर 14 कला में आए, फिर भ्रष्टाचारी बनते बनते अब और ही तमो प्रधान ಭ್ರಷ್ಟಾಚಾರಿ ಬನೆ. ಇವು ಭ್ರಷ್ಟಾಚಾರಿಗಳೇ ಅಲ್ಲ, ಇವಾಗ ಇನ್ನೊಂದು ಟೈಟಲ್ ಸೇರಿಸ್ಕೊಂಡಿದ್ದೀರಿ. ಏನು? ತಮೋ ಪ್ರಧಾನ ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. 16 ಕಲಾ ಸಂಪೂರ್ಣದಲ್ಲಿ ತಮೋ ಪ್ರಧಾನ ಭ್ರಷ್ಟಾಚಾರಿಗಳಲ್ಲಿ ಬಾಬಾ ಹೇಳ್ತಾರೆ. ಗೀತೆ ಕೆಳಗಡೆ ಇಳಿತಾ ಬಂದ್ಬಿಟ್ರೆ इस गोले के चित्र में भी क्लियर लिखा हुआ है, वर्ण का रूप भी बनाते हैं, परंतु उसमें छोटे ब्राह्मण नहीं बताते, ना शिव बाबा ना ब्राह्मण ही दिखाते, बाकी देवता क्षत्रिय वैश्य शूद्र दिखाते हैं. तुम अब जान गए हो कि हम बाजोली खेलते हैं. अभी यह हम ब्राह्मण सो फिर देवी देवता बनेंगे, इसलिए दैवी गुण धारणा करने हैं. अभी वापस जाना है, फिर हमारे लिए सारी दुनिया स्वर्ग बन जाएगी. ತಂದೆ ಹೇಳ್ತಾ ಇದ್ದಾರೆ, ಈ ವರ್ಣಗಳ ರೂಪವನ್ನು ಕೂಡ ಈ ಗೋಲಾ ಚಿತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ಯುಗಗಳನ್ನು ಕೂಡ ಯಾವುದು ಚಿನ್ನದ ಯುಗ ಅಂದರೆ ಚಿನ್ನದ ಬಣ್ಣ, ಆ ರೀತಿ ಬಣ್ಣಗಳ ಮುಖಾಂತರ ಕೂಡ ವರ್ಣಗಳನ್ನು ಅರ್ಥ ಮಾಡಿಸಿದ್ದಾರೆ. ಬಾಬಾ ಹೇಳ್ತಾರೆ, ಮುಖ್ಯವಾಗಿ ನಿಮಗಿದೆಲ್ಲ ಗೊತ್ತಿದೆ, ಆದರೆ ಹೊರಗಿನವರು ಶಿವಬಾಬರನ್ನು ಬ್ರಾಹ್ಮಣರನ್ನು ಇಬ್ಬರನ್ನು ಕೂಡ ತೋರಿಸೋದಿಲ್ಲ. ವಿರಾಟ ರೂಪದಲ್ಲಂತೂ ಯಾರು ಜುಟ್ಟು ಶ್ರೇಷ್ಠ ಬ್ರಾಹ್ಮಣರಿದ್ದಾರೆ ಅವರನ್ನು ತೋರಿಸುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಮಾತ್ರ ಈಗ ತಿಳ್ಕೊಂಡಿದ್ದೀರಿ ನಾವೇ ಬ್ರಾಹ್ಮಣರು ದೈವಿ ಗುಣ ಧಾರಣೆ ಮಾಡಿ ದೇವತೆಗಳಾಗ್ತೀವಿ, ಆದರೆ ಅದರ ಮಧ್ಯ ವಾಪಸ್ ಮನೆಗೆ ಹೋಗಲೇಬೇಕು. ಈ ಪೂರ್ತಿ ಪ್ರಪಂಚ ಸ್ವರ್ಗ ಆಗತ್ತೆ ಆಗ ಅಂತ ಹೇಳ್ತಾ ಇದ್ದಾರೆ. अभी हम जाते हैं स्वीट फादर के पास जिसके लिए हमने दर दर धक्के खाए. ಇವಾಗ ನಾವೆಲ್ಲರೂ ಕೂಡ ಯಾವ ತಂದೆ ಹತ್ರ ಹೋಗ್ತೀವಿ? ಮಧುರ ತಂದೆ, ಸ್ವೀಟ್ ಬಾಬಾ. ಬಾಬಾ ಸ್ವೀಟಾ? ಅವಾಗ ಅವಾಗ ಖಾರಾಗ ಹಾಕ್ತಾರ? ಇಲ್ಲ, ಯಾವಾಗ್ಲೂ ಮಧುರವಾಗಿ ಇರ್ತಾರೆ ಬಾಬಾ. ಇಂಥ ಸ್ವೀಟ್ ತಂದೆ ಹತ್ರ ಹೋಗ್ಬೇಕು. ಯಾರಗೋಸ್ಕರ ನಾವು ಬಾಗಿಲು ಹತ್ರ ಪೆಟ್ಟನ್ನು ತಿಂದಿದ್ದೀವಿ? ಸುಮ್ಮನೆನಾ? ಇವ್ರು ಸಿಕ್ಕಿದ್ ನಮ್ಗೆ ಎಷ್ಟು ಶ್ರೇಷ್ಠ ಭಾಗ್ಯವಿದೆ. ತಂದೆ ಈ ಸಮಯದಲ್ಲಿ ಬಂದು ನಮ್ಮೂರಾಗ ಆಗ್ಬಿಟ್ಟಿದ್ದಾರೆ. ರಸ್ತಾ ಕಹಾಸೆ ಭೀ ನಹಿ ಮಿಲಾ. ಬಾಗಿಲು ಹತ್ರ ಪೆಟ್ಟು ತಿಂದ್ರು ದಾರಿ ಎಲ್ಲೂ ಸಿಗ್ಲಿಲ್ಲ ನಮ್ಗೆ. ಸಿಕ್ತಾ? अभी तो पुरुषार्थ कर रही हो वर्षा पाने का, परंतु माया भी बड़ी प्रबल है, बहुत धोखा देती है, जट कान से नाक से पकड़ लेती है. ತಂದೆ ಹೇಳ್ತಿದ್ದಾರೆ, ಮಾಯಿ ಎಷ್ಟು ಪ್ರಬಲ ಅಂದ್ರೆ ನೀವೆಷ್ಟು ನಿಮ್ಮನ್ನು ಎಷ್ಟು ಮೋಸ ಮಾಡುತ್ತೆ ಅಂದ್ರೆ ಮೂಗಿಟ್ಕೊಂಡು ಕಿವಿ ಇಟ್ಕೊಂಡ್ಬಿಡುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರಿ ಬಂದ್ಬಿಡುತ್ತೆ, ಭ್ರಷ್ಟಾಚಾರಿಗಳಾಗಿ ಆಗ್ಬಿಡ್ತೀರಾ. काम का नशा आ जाता है, किसके नाम रूप से पीछे लट्टू हो जाते हैं, जैसे आशिक माशुक है
परंतु बहुत धोखा खाते हैं। लोभी भी एकदम नाम बदनाम कर देते हैं। यह सब कुछ होता ही रहता है। ಬಾಬಾ ಹೇಳ್ತಾ ಇದ್ದಾರೆ, ಕಾಮದ ನಶೆ, ಈ ವಿಕಾರದ ನಶೆ, ಲೋಭದ ನಶೆ ಇರ್ಬಿಡುತ್ತೆ. ಇದರಿಂದ ಬಾಬಾ ಹೇಳ್ತಾ ಇದ್ದಾರೆ, ನೀವು ತಂದೆ ಹೆಸರನ್ನೇ ಕೆಡಿಸ್ಬಿಡ್ತೀರಾ. ಇದೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಆಗುವುದೇ, ಏಕೆಂದ್ರೆ ಇರುವುದೇ ಭ್ರಷ್ಟಾಚಾರ ಪ್ರಪಂಚ. ಬಾಬ್ कहते हैं बच्चे योग में रहना. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೆಲ್ಲವನ್ನು ಬಿಡಿ, ಇವಾಗ ಯೋಗದಲ್ಲಿ ಇರಿ. अच्छे जो योगी होते हैं वह 4 या 5 दिन भोजन ना भी खावे तो भी उनको परवाह नहीं रहता, बहुत खुशी होती है. अवस्था ऐसी रहनी चाहिए. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ಯೋಗಿಗಳಾಗಿರ್ತಾರೋ ಅವರು 4-5 ದಿನ ಊಟ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಯಾವುದೇ ಚಿಂತೆ ಇರುವುದಿಲ್ಲ, ಅವ್ರಿಗಿನ್ನ ಖುಷಿನೇ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಸ್ಥಿತಿ ಹಿಂಗಿರ್ಬೇಕು. देखना है मेरे में किसी चीज का लोभ तो नहीं है, एम रखनी चाहिए कि हम फुल पास होकर दिखावे. ಬಾಬಾ ಹೇಳ್ತಾರೆ, ನೀವು ಊಟವನ್ನು ಬಿಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನನಗೆ ಯಾವುದೇ ಊಟದ ಮೇಲೆ ಆಸಕ್ತಿ ಇಲ್ವಲ್ಲ, ಲೋಭ ಇಲ್ವಲ್ಲ ಅಂತ. ನಿಮ್ಮ ಗುರಿ ಹಿಂಗಿರ್ಬೇಕಂದ್ರೆ ಫುಲ್ ಪಾಸ್ ಆಗುವಂಥದ್ದಂಗೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆ ರೀತಿ ಗುರಿ ಇಟ್ಕೊಳ್ಳಿ. ಕಲ್ಪಾಂತರ की बाजी है, अपनी जांच करनी है. हम लक्ष्मी नारायण को वरने अथवा राजाई लेने के लायक बना हूँ. अगर कोई खामियां है तो वह निकालनी पड़े. खामियां छिपी नहीं रह सकती. अब तुम्हारे कनेक्शन है शिव बाबा से, किसी को दृष्टि देंगे उठाने के लिए बाप बहुत मदद करते हैं. ब्रह्मा कुमारिया कहती है, यह हमने किया, हमने ऐसी अच्छी मुरली चलाई. यह अहंकार अवस्था को गिरा देती है. जो अच्छे अच्छे बच्चे वह समझते हैं बाबा की मदद मिलती है. कईयों में तो माया प्रवेश होने से गिर पड़ते हैं. इसमें पूरा आत्मा अभिमानी बनना चाहिए. ತಂದೆ ಹೇಳ್ತಾ ಇದ್ದಾರೆ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು, ನಾನು ಲಕ್ಷ್ಮೀ ನಾರಾಯಣನನ್ನು ವರಿಸಲಿಕ್ಕೆ ಯೋಗ್ಯನಾಗಿದ್ದೀನಾ, ಲಕ್ಷ್ಮೀ ನಾರಾಯಣರ ರಾಜ್ಯ ನಾನು ಪಡೀಲಿಕ್ಕೆ ಯೋಗ್ಯನಾಗಿದ್ದೀನಾ ಅಂತ. ಒಂದು ವೇಳೆ ಯಾವುದೇ ಬಲಹೀನತೆ ನಿಮ್ಮಲ್ಲಿದ್ದರೆ ಅದನ್ನು ತೆಗೆದು ಹಾಕಿ. ಯಾಕೆ ಅಂದರೆ ಬಲಹೀನತೆಗಳನ್ನು ಮುಚ್ಚಿಡಲು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವತ್ತಾದ್ರೂ ಅದು ಹೊರ ಬಂದು ನಿಮ್ಮನ್ನು ಮೋಸ ಮಾಡುತ್ತೆ. ಅದಕ್ಕೆ ಇವಾಗಲೇ ಅದನ್ನು ಸಮಾಪ್ತಿ ಮಾಡಬೇಡಿ. ನಿಮ್ಮ ಕನೆಕ್ಷನ್ ಯಾರ ಜೊತೆಗಿರಬೇಕು? ಶಿವಬಾಬಾರ ಜೊತೆಯಲ್ಲಿ ಇರಬೇಕು. ನೀವು ಯಾರ್ಯಾರ ಇತರಿಗೆ ದೃಷ್ಟಿ ಕೊಟ್ಟು ಸಹಯೋಗವನ್ನು ಕೊಡುವ ಪರಿಶ್ರಮವನ್ನು ಮಾಡ್ತೀರಲ್ವಾ, ಬಾಬಾ ಹೇಳ್ತಾರೆ ಎಲ್ಲರೂ ಕೂಡ ಸಹಯೋಗ ಕೊಡುವಂಥವ್ರು ಯಾರು? ತಂದೆ. ನೀವೇನೋ ನನ್ನ ದೃಷ್ಟಿ, ನಾನು ಅವ್ರು ನೋಡ್ಬಿಟ್ಟೆ, ನಾನು ಅವ್ರಿಗೆ ಜ್ಞಾನ ಹೇಳ್ಬಿಟ್ಟೆ, ಅದಕ್ಕೆ ಅವ್ರಿಗೆ ಜ್ಞಾನದಲ್ಲಿ ಬಂದ್ಬಿಟ್ರು ಅಂತ ನೀವು ಅನ್ಕೊಳ್ತೀರ. ಬಾಬಾ ಹೇಳ್ತಾರೆ, ತಂದೆಯ ಸಹಯೋಗವಿಲ್ಲದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ನನ್ನ ಮುರಳಿ ಚೆನ್ನಾಗಿ ಹೇಳ್ಬಿಟ್ಟೆ ಅಂತ ಅಹಂಕಾರದಲ್ಲಿ ಬಂದ್ಬಿಡ್ತಾರಂತೆ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಸ್ಥಿತಿಯನ್ನು ಕೆಲವರು ಇರಿಸಿಬಿಡುತ್ತೆ. ಇನ್ನೂ ಕೆಲವರಿಗೆ ಬಾಬಾ ಹೇಳ್ತಾರೆ, ಬಾಬನ ಸಹಯೋಗದಿಂದನೇ ನನಗೆ ಈ ರೀತಿ ಆಯಿತು, ಈ ರೀತಿ ಒಳ್ಳೆ ಕಾರ್ಯ ಆಯಿತು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಒಳ್ಳೆ ಮಕ್ಕಳು ಯಾರಿದ್ದಾರೆ ಅವರು ಎಲ್ಲ ಕರ್ತವ್ಯ ಮಾಡಿದ ನಂತರವೂ ಕೂಡ ಶಿವಬಾಬಾ ಮಾಡಿಸಿದ್ರು, ಶಿವಬಾಬಾ ಸಹಯೋಗ ಇತ್ತು ಅಂತ ಹೇಳ್ಕೊಳ್ತಾರೆ. ಆದರೆ ಅಹಂಕಾರ ಇದ್ದರೆ, ಸ್ಥಿತಿ ಕೆಟ್ಟರೆ ನಾನೇ ಮಾಡಿದೆ ಅಂತ ಅನ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿನೂ ಆಗಬಾರ್ದು ಅಂತ ಹೇಳ್ತಾರೆ. ಪೂರ್ತಿಯಾಗಿ ನಿಮ್ಮಲ್ಲಿ ಆತ್ಮ ಅಭಿಮಾನಿ ಆಗಿರಬೇಕು, ಮಾಯ ಪ್ರವೇಶತೆ ಆಗಬಾರದು ಅಂತ ಹೇಳ್ತಾರೆ. तो उस दृष्टि में देह की दृष्टि नहीं जानी चाहिए. बाबा शिक्षा देते हैं, सुधरते जाओ, माया का धोखा मत खाओ, नहीं तो पद गवा देंगे. उस पति को तो तुम कितनी याद करते हो, और पतियों का पति जो अमृत पिलाते हैं, कौड़े से हीरे बनाते हैं, उनको याद नहीं करते हैं. ऐसा बाप को तो कितना याद करना चाहिए. बाबा ಹೇಳ್ತಾ ಇದ್ದಾರೆ, ನೀವು ಇವಾಗ ನಿಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಳ್ತಾ ಹೋಗಿ, ತಂದೆ ಶಿಕ್ಷಣ ಕೊಡ್ತಾ ಹೋಗ್ತಾರೆ, ಸುಧಾರಣೆ ಮಾಡ್ಕೊಳ್ತಾ ಹೋಗಿ. ಮಾಯೆ ಮೋಸ ಮಾಡಕ್ಕೆ ಬರುತ್ತೆ, ಆದರೆ ನೀವೆಂದಿಗೂ ಕೂಡ ಮೋಸ ಹೋಗಬಾರ್ದು, ಮೋಸ ಹೋಗಿ ಪದವಿಯನ್ನು ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಪತಿ ಇದ್ರೆ ಎಷ್ಟು ಅವ್ರ ನೆನಪು ಮಾಡ್ತೀರಾ, ಆದರೆ ಇವರು ಪತಿಯರ ಪತಿಯಾಗಿದ್ದಾರೆ, ಅಮೃತವನ್ನು ಕುಡಿಸುವಂಥವ್ರು, ಕೌಡೆಯಿಂದ ವಜ್ರ ಸಮಾನವಾಗಿ ಮಾಡುವಂಥವ್ರು, ಆದರೆ ಇವರು ನೆನಪೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಷ್ಟು ನೆನಪು ಮಾಡಬೇಕಿಂತ ತಂದೆಯನ್ನು. ಶ್ರೀಮತ್ ಪರ್ ಪುರುಷಾರ್ಥ ಕಿतना करना चाहिए,
कोई भी बात हो तो पूछना चाहिए, बाबा मेरे में क्या गुण है, देह का बांध तोड़ना है, जो पूरा बलि चढ़ते उनको 21 जन्म ವರ್ಷ मिलता है. ಶ್ರೀಮತವನ್ನು ತಂದೆಯಿಂದ ಕೇಳಿ ತಿಳ್ಕೊಳ್ಬೇಕು, ಪುರುಷಾರ್ಥ ಮಾಡಬೇಕು. ಬಾಬಾ ನನ್ನಲ್ಲಿ ಯಾವ್ದಾದ್ರು ಅವಗುಣ ಇದೆಯಾ ಅಂತ ಕೇಳಿ ಅಂತ ಹೇಳ್ತಾರೆ. ಬಾಬಾ ಏನಾದ್ರು ಬೈತಾರ? ದೇಹ ಅಭಿಮಾನ ಹೆಂಗ್ ತ್ಯಜಿಸಬೇಕು ಬಾಬಾ ಅಂತ ಕೇಳಿ ಪೂರ್ತಿ ಬಲಿಯಾರಿಯಾಗಿ 21 ಜನ್ಮಗಳಿಗೆ ಆಸ್ತಿಯನ್ನು ತೆಗೆದುಕೊಂಡಿರಿ. पूरा बलि चढ़ने का मतलब उस तरफ बुद्धि रहे. ಬಾಬಾ ಹೇಳ್ತಾರೆ ಪೂರ್ತಿ ಬಲಿಯಾರಿ ಆಗುವುದು ಅಂದ್ರೆ ಏನು, ನಮ್ಮ ಬುದ್ಧಿ ಯಾವ ಕಡೆ ಇರಬೇಕು, ತಂದೆ ಕಡೆ ಇರಬೇಕು ಹಾಗೂ ನಮ್ಮ ಮನೆ ಕಡೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. कहते हैं भगवान की कृपा से बच्चा मिला, तो अब भगवान खुद कहते हैं वह कृपा तो अल्पकाल की है, अब तो तुम्हारे पर बहुत कृपा करेंगे, तुमको कौड़े से हीरे जैसा बना देंगे. गृहस्थ द्वार में रहते या सब कुछ बाप का समझो, कदम कदम पर राय लेते रहो. बाप की राय बाप ही राय देंगे, कोई उल्टा काम नहीं करने देंगे, विकारी को नहीं देंगे. अविनाशी सर्जन से कोई भी छिपेगा नहीं, कदम कदम पर पूछना है. बहुत बच्चे पूछते भी हैं, लिखते भी हैं, बाबा यहाँ विकास सताते हैं, कोई तो काला मुंह करके भी बताते नहीं, छिपाते रहेंगे तो और ही काले होते जाएंगे. ಬಾಬಾ ಹೇಳ್ತಾರೆ ಸ್ವಯಂ ಭಗವಂತ ಬಂದು ನಮ್ಮ ಮೇಲೆ ಕೃಪೆ ತೋರ್ಬಿಟ್ಟ, ನಮ್ಮ ಮಕ್ಕಳಾಯ್ತು ಅಂತ ಹೇಳ್ತಾರೆ, ಇತ್ಯಾದಿ ನಮಗೆ ಧನ ಸಿಕ್ತು, ನಮಗೆ ಡ್ಯೂಟಿ ಸಿಕ್ತು ಅಂತ ಕೇಳ್ತಾರೆ. ಬಾಬಾ ಹೇಳ್ತಾರೆ ಅದೆಲ್ಲ ಅಲ್ಪಕಾಲಿಕ, ನಿಮ್ಮ ಮೇಲೆ ನಾನು ಸದಾಕಾಲಿಕ ಕೃಪೆಯನ್ನು ತೋರ್ಲಿಕ್ಕೆ ಬಂದಿದ್ದೇನೆ. ಶ್ರೀಮತಂತೆ ನಡೆದರೆ ನೀವು 21 ಜನ್ಮಗಳಿಗೆ ಸ್ವರ್ಗದ ಆಸ್ತಿಯನ್ನೇ ಪಡೆಯುತ್ತೀರಿ, ಕೌಡೆಯಿಂದ ವಜ್ರ ಸಮಾನ ಆಗ್ತೀರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ ತಂದೆಯನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ಇಲ್ಲದೆ ನಮ್ಮ ಹತ್ರ ಏನೆಲ್ಲ ಇದೆ ಎಲ್ಲದೂ ತಂದೆ ಇದೆ ಅಂತ ಅನ್ಕೋಬೇಕು. ಮಕ್ಕಳು ತಂದೆಗೆ ಮಕ್ಕಳಾಗಿದ್ದಾರೆ, ಈ ಮನೆಯೂ ತಂದೆಯದಾಗಿದೆ, ಏನೇ ಇದ್ರೂ ತಂದೆ ಇದು ಅಂತ ತಿಳ್ಕೊಳ್ಬೇಕು. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತಂದೆಯಿಂದ ಸಲಹೆ ತೆಗೆದುಕೊಳ್ತಾ ಹೋಗ್ಬೇಕು. ಉಲ್ಟಾ ಕರ್ಮವನ್ನು ಮಾಡಬಾರದು, ವಿಕಾರಿ ಆಗಬಾರದು. ಅವಿನಾಶಿ ಸರ್ಜನ್ ಇವ್ರ ಹತ್ರ ಏನೂ ಮುಚ್ಚಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಅವ್ರ ಹತ್ರ ಮುಚ್ಚಿಟ್ರು ನಡಿಬೋದೇನೋ, ಆದ್ರೆ ಇವ್ರ ಹತ್ರ ಮುಚ್ಚಿಡಬಾರ್ದು ಅಂತ ಬಾಬಾ ಹೇಳ್ತಾರೆ. ನೀವು ಮುಚ್ಚಿಟ್ರು ಆಗಲ್ಲ, ಅದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಯಲ್ಲಿ ನೀವು ತಂದೆಯನ್ನು ಕೇಳಬೇಕು. ಕೆಲವು ಮಕ್ಕಳು ಕೇಳ್ತಾರಂತೆ, ಬರೀತಾರಂತೆ, ಬಾಬಾ ಈ ವಿಕಾರ ನಮಗೆ ಸತಾಯಿಸ್ತಾ ಇದೆ, ಕಪ್ಪು ಮುಖ ಮಾಡಿಬಿಡ್ತಾ ಇದೆ ಅಂತ. ಬಾಬಾ ಹೇಳ್ತೀನಿ ಕೆಲವರು ಮುಖ ಕಪ್ಪು ಮಾಡಿಕೊಂಡ್ರು ಕೂಡ ಹೇಳೋದೇ ಇಲ್ಲ, ಮುಚ್ಚಿಡ್ತಾರೆ. ಅದಕ್ಕೆ ಇನ್ನೂ ಮುಖ ಕಪ್ಪಾಗಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಏನು ಮಾಡಬೇಕು, ತಂದೆಯ ಶ್ರೀಮತವನ್ನು ತೆಗೆದುಕೊಂಡು ನಡಿಬೇಕು ಅಂತ ಹೇಳ್ತಾರೆ. अच्छा मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को याद प्यार और नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते.